ಕುಟಿ ಮತ್ತು ಅಕ್ಷಯ್ ಸಿಕೆ ಆರಂಭಿಕ ಸರದಿ ಆಟಗಾರರು. ಎಸ್ಗಾರ್ಕೆ ವಿಭಾಗದಲ್ಲಿ ಬೈಟಿ ತಂಡ ಪರವಾಗಿ ಜಹೀರ್ ಆರಂಭಿಕ ಓವರಿಗಾಗಿ. ಅಂತಿಮ ಸೆಮಿಫೈನಲ್ ಪಂದ್ಯ ಕೆವಿಆರ್ ಕಪ್ ಸೀಸನ್ 2ರ ಅಂಕಗಳ ಭಾಗದಲ್ಲಿ ಸಾಗ್ತಾ ಇದೆ. ಪಂದ್ಯಾಟ ಆರಂಭತೆಯನ್ನು ಪಡ್ಕೊಳ್ತಾ ಇದೆ. ಜಹೀರ್ ಟು ಪ್ರಶಾಂತ್ ಕುಟ್ಟಿ. ತಟ್ಟಿಬುಟ್ಟಿ ಓಟವನ್ನು ದಾಖಲಿಸುವಂತ ಪ್ರಯತ್ನವನ್ನ ಕುಟ್ಟಿ ಮಾಡಿದ್ರು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆಯನ್ನು ಪಡ್ಕೊಳ್ತಾ ಇದೆ. ಆರಂಭಿಕ ಚಳಿನಲ್ಲಿ ಹೊಂದಾಣಿಕೆಯ ಕೊರತೆಯ ಮುಖಾಂತರವಾಗಿ ಓಟವನ್ನು ದಾಖಲಿಸ್ತಾ ಇಲ್ಲ ಪ್ರಕೃತಿ ನ್ಯಾಶಿನ ತಂಡ. ಎರಡನೇ ಬಾರಿ ಮತ್ತೆ ಜಹೀರ್. ಎಸೆದ ಚೆಂಡು ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನವನ್ನು ಕಂಡುಕೊಳ್ತಾ ಇದೆ. ಕವರ್ಸ್ ಮೇಲ್ಭಾಗದಲ್ಲಿ ಒಂದು ಓಟವನ್ನು ದಾಖಲಿಸಿದ್ರು ಪ್ರಶಾಂತ್ ಕುಟಿ. ಖಾತೆ ಆರಂಭತೆಯನ್ನು ಪಡ್ಕೊಳ್ತಾ ಇದೆ. ಅದೇ ರೀತಿಯಾಗಿ ಪ್ರಕೃತಿ ನ್ಯಾಶ್ ಖಾತೆ ಕೂಡ ಆರಂಭ. ಎರಡು ಚೆಂಡುಗಳ ಮುಕ್ತಾಯದ ಬಳಿಕ ಒಂದು ಓಟವನ್ನು ದಾಖಲಿಸ್ತಾ ಇದೆ ಪ್ರಕೃತಿ ನ್ಯಾಶಿನ ತಂಡ. ಅಂತಿಮ 4 ಎಸೆತಗಳು ಇನ್ನು ಕೂಡ ಬಾಕಿ ಉಳ್ಕೊಳ್ತಾ ಇದೆ. ಅಲ್ಲಿ ಟೈಮರ್ ಆನ್ ಇದೆ, ಗಮನಿಸಿಕೊಳ್ಳಿ. ಮತ್ತೆ ಆಯೋಜಕರು ನೀಡುವಂತ ತೀರ್ಮಾನಕ್ಕೆ ಬದ್ಧರಾಗಿರಬೇಕಾಗುತ್ತೆ. ಈತ ನಡುವೆ ಯಕ್ಷಾಸ ದೊಡ್ಡದ ಸೇರ್ಪಡೆ ವೈಡ್ ಬಾಲ್ ಮುಖಾಂತರವಾಗಿ ಅಂಕಿಅಂಶಗಳ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ರಾಜ್ಯದ ಪ್ರತಿಷ್ಠಿತ ತಂಡಗಳು ಸ್ಪರ್ಧಾಂಗಣದಲ್ಲಿ ಬಿಗು ಹೋರಾಟವನ್ನು ನಡೆಸ್ತಾ ಇದೆ ಫೈನಲ್ ಟಿಕೆಟ್ಸ್ ಅನ್ನು ಪಡ್ಕೊಳ್ಳಿಕ್ಕಾಗಿ. ಮೂರನೇ ಬಾರಿ ಅಕ್ಷಯ್ ಎಸೆದ ಚೆಂಡು ಶಾಬು ಕ್ಷೇತ್ರ ರಕ್ಷಣೆ ಮಾಡಿದ್ರು. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಕವರ್ಸ್ ಮೇಲ್ಭಾಗದಲ್ಲಿ ಸುರಕ್ಷಿತ ಒಂಟಿ ಓಟನ್ನು ದಾಖಲಿಸ್ತಾ ಇದ್ದಾರೆ ಅಕ್ಷಯ್ ಸಿಕೆ. ಮತ್ತೆ ಕುಟಿ ಸ್ಟ್ರೈಕರ್ ವಿಭಾಗದಲ್ಲಿ. ತಡವೆ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಡೀಪ್ ಕವರ್ಸ್ ವಿಭಾಗದ ಸೀಮಾ ರೇಖೆಯ ಹೊರ ಭಾಗವನ್ನು ಕಂಡುಕೊಳ್ತಾ ಇದೆ. ಸಿಕ್ಸರ್ ಷಟ್ಕ 6 ಓಟದ ಸೇರ್ಪಡೆ ಪ್ರಶಾಂತ್ ಕುಟಿ ದಾಡಿನ ಮುಖಾಂತರವಾಗಿ. 4 ಚೆಂಡುಗಳ ಮುಕ್ತಾಯದ ಬಳಿಕ ಪ್ರಕೃತಿ ನ್ಯಾಶ್ ಒಟ್ಟು ಮೊತ್ತ 9ಕ್ಕೆ ತಲುಪ್ತಾ ಇದೆ. 9 ವಿತೌಟ್ ಲಾಸ್. ಅಂತಿಮ 2 ಎಸೆತ ಪವರ್ ಪ್ಲೇ ಹಂತದಲ್ಲಿ ಕೂಡ ಬಾಕಿ ಉಳಿತಾ ಇದೆ. ಆರಂಭಿಕ ಓವರ್ ಚಾಲ್ತಿಯಲ್ಲಿ ಮತ್ತೆ ಜಹೀರ್ ಟು ಪ್ರಶಾಂತ ಕುಟ್ಟಿ. ಈತ ನಡುವೆ ಬಹಳಷ್ಟು ಬರೀತ ಎಸೆತವನ್ನು ದಾಖಲಿಸಿದ್ರು ಜಹೀರ್. ಸಿಕ್ಸರ್ ಬಳಿಕ ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ರಿವರ್ಸ್ ಶಾಟ್ ಮುಖಾಂತರವಾಗಿ ಅತ್ಯುತ್ತಮ ಸಿಕ್ಸರ್ ಅನ್ನು ದಾಖಲಿಸಿರ್ತಕ್ಕಂಥ ಪ್ರಶಾಂತ ಕುಟ್ಟಿ ತಟ್ಟಿಬುಟ್ಟಿ ಒಂದು ಓಟವನ್ನು ದಾಖಲಿಸುವಂತ ಪ್ರಯತ್ನದಲ್ಲಿ ದಾಡು ಚೆಂಡಿನ ಸಂಪರ್ಕವನ್ನು ಪಡ್ಕೊಳ್ತಾ ಇಲ್ಲ. ಇದು ಆರಂಭಿಕ ಓವರ್ ಚಾಲ್ತಿಯ ಅಂತಿಮ ಒಂದು ಎಸೆತ ಬಾಕಿ ಉಳಿತಾ ಇದೆ. ಜಹೀರ್ ತೇಲಿ ಬಿಟ್ಟಂತ ಚೆಂಡು ಮತ್ತೆ ರಿವರ್ಸ್ ಶಾಟ್ ಮುಖಾಂತರವಾಗಿ ಡೀಪ್ ಕಾರ್ಸ್ ಮೇಲ್ಭಾಗದಲ್ಲಿ ಒಂದು ಓಟವನ್ನು ದಾಖಲಿಸಿದ್ರು. ಒಂದು ಓಟದ ಸೇರ್ಪಡೆ ಮುಖಾಂತರವಾಗಿ ತಡೆದ ಒಟ್ಟು ಮೊತ್ತ 10ಕ್ಕೆ ತಲುಪ್ತಾ ಇದೆ. ದಶಕದ ಸಾಧನೆಯನ್ನು ಮಾಡ್ತಾ ಇದೆ ಪ್ರಕೃತಿ ನ್ಯಾಶಿನ ತಂಡ.
ಅಲ್ಲಿ 4.5 ನಿಮಿಷ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ, ಗಮನಿಸಿಕೊಳ್ಳಿ ಮೈಟಿ. 22 ನಿಮಿಷದ ಒಳಭಾಗದಲ್ಲಿ, ಕ್ಷಮೆ ಇರಲಿ, 32 ನಿಮಿಷದ ಒಳಭಾಗದಲ್ಲಿ ಇನ್ನಿಂಗ್ಸ್ ಅನ್ನು ಮುಗಿಸಬೇಕಾಗಿರುತ್ತೆ. ಕ್ಷಮೆ ಇರಲಿ, 25 ನಿಮಿಷ, 25 ಮಿನಿಟ್ಸ್. ಇದಾಗ 4 ನಿಮಿಷ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. 23+2 25 ನಿಮಿಷದ ಒಳಭಾಗದಲ್ಲಿ 6 ಓವರ್ಗಳ ಪಂದ್ಯಾಟವನ್ನು ಆರಂಭಿಕ ಸೆಷನ್ ಮುಗಿಸಿಕೊಡಬೇಕಾಗಿರುತ್ತೆ. ಎಸ್ಗಾರ್ ಕೈ ಭಾಗದಲ್ಲಿ ಇಲು 2ನೇ ಓವರ್ಗಾಗಿ ಆರಂಭಿಕ ಓವರ್ ಚಾಲ್ತಿಯಲ್ಲಿ ಪ್ರಕೃತಿ ಡ್ಯಾಶ್ 10 ಓಟವನ್ನು ದಾಖಲಿಸ್ತಾ ಇದೆ. ಪ್ರಶಾಂತ್ ಕುಟಿ ಮತ್ತೆ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಇಲು 2ನೇ ಓವರ್ಗಾಗಿ ಇಲು ಎಸೆದ ಚೆಂಡು ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆಯನ್ನು ಪಡ್ಕೊಳ್ತಾ ಇದೆ. 10ರಲ್ಲಿ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ ಪ್ರಕೃತಿ ನ್ಯಾಶ್. ಮತ್ತೆ ಇಲು ನಡುವೆ ಹೈ ಲಾಫ್ಟೆಡ್ ಶಾಟ್ ಬಾರಿ ಚೆಂಡು ಸೀಮಾ ರೇಖೆಯ ಹೊರ ಭಾಗವನ್ನು ಕಂಡುಕೊಳ್ತಾ ಇದೆ. ಲಾಂಗ್ ಆನ್ ಮೇಲ್ಭಾಗದಲ್ಲಿ 6 ಓಟದ ಸೇರ್ಪಡೆ. ಕುಟ್ಟಿ ಆರ್ಭಟ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ 2ನೇ ಸೆಮಿಫೈನಲ್ ಪಂದ್ಯಾಟದಲ್ಲಿ. ತನ್ನ ಒಟ್ಟು ಮೊತ್ತ 16ಕ್ಕೆ ತಲುಪ್ತಾ ಇದೆ. 16 ವಿತೌಟ್ ಲಾಸ್ ಪ್ರಕೃತಿ ನ್ಯಾಶ್. ಅಂತಿಮ 4 ಎಸೆತ ಇನ್ನೂ ಕೂಡ ಪವರ್ ಪ್ಲೇ ಹಂತದಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಇದರ ನಡುವೆ ಪರ್ಫೆಕ್ಟ್ ಸ್ವೀಪ್ ಶಾಟ್ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಬೌಂಡ್ರಿ 6 ಓಟದ ಸೇರ್ಪಡೆ. 6 ಅಂಕಿಅಂಶಗಳ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ಪರ್ಫೆಕ್ಟ್ ಸ್ವೀಪ್ ಶಾಟ್ ಮುಖಾಂತರವಾಗಿ ಪ್ರಶಾಂತ್ ಕುಟಿ ಬ್ಯಾಕ್ ಟು ಬ್ಯಾಕ್ 6 ಅನ್ನು ದಾಖಲಿಸ್ತಾ ಇದ್ದಾರೆ. ತನ್ನ ಒಟ್ಟು ಮೊತ್ತ 22ಕ್ಕೆ ತಲುಪ್ತಾ ಇದೆ 2ನೇ ಓವರ್ ಚಾಲ್ತಿಯಲ್ಲಿ. ಇನ್ನು ಕೂಡ ಪವರ್ ಪ್ಲೇ ಹಂತದ 3 ಎಸೆತಗಳು ಇನ್ನೂ ಕೂಡ ಬಾಕಿ ಉಳ್ಕೊಳ್ತಾ ಇದೆ. ಇದಾಗಲೇ 22 ಓಟವನ್ನು ದಾಖಲಿಸ್ತಾ ಇದೆ ಪ್ರಕೃತಿ ನ್ಯಾಶಿನ ತಂಡ. ಪ್ರಶಾಂತ್ ಕುಟಿ ವೈಯಕ್ತಿಕ ಒಟ್ಟು ಮೊತ್ತ 8 ಎಸೆತಗಳಲ್ಲಿ 20 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಕೊನೆಯ 3 ಎಸೆತಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಮತ್ತೆ 4ನೇ ಬಾರಿ ಇಲು ಎಸೆದ ಚೆಂಡು ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಲಾಂಗ್ ಆನ್ ವಿಭಾಗದಲ್ಲಿ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸ್ಟ್ರೈಕ್ ರೊಟೇಷನ್ ಅನ್ನು ಕಂಡುಕೊಳ್ತಾ ಇದೆ ಪ್ರಕೃತಿ ನ್ಯಾಶ್. ತನ್ನ ಒಟ್ಟು ಮೊತ್ತ 23ಕ್ಕೆ ತಲುಪ್ತಾ ಇದೆ. ಬೆಂಗಳೂರು ಪರಿಸರದ ಅಗ್ರಮಾನ ತಂಡಗಳು ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಮೈಟಿ ಬೆಂಗಳೂರು, ಪ್ರಕೃತಿ ನ್ಯಾಶ್. ಈತ ನಡುವೆ ಮತ್ತೆ ಸ್ವೀಪ್ ಶಾಟ್ ದಾಖಲಿಸುವಂತ ಪ್ರಯತ್ನವನ್ನು ಕಂಡುಕೊಳ್ತಾ ಇದೆ. ಶಾರ್ಟ್ ಲೆಗ್ ಭಾಗದಲ್ಲಿ ಒಂದು ದೊಡ್ಡ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಒಂದು ದೊಡ್ಡ ಸೇರ್ಪಡೆ ಮುಖಾಂತರವಾಗಿ ಪ್ರಕೃತಿ ನ್ಯಾಶ್ ತನ್ನ ಒಟ್ಟು ಮೊತ್ತ 24 ವಿತೌಟ್ ಲಾಸ್. ಪವರ್ ಪ್ಲೇ ಹಂತದ ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಸ್ಟ್ರೈಕರ್ ವಿಭಾಗದಲ್ಲಿ ಆರಂಭಿಕ ಸರದಿ ಆಟಗಾರ ಪ್ರಶಾಂತ್ ಕುಟ್ಟಿ 3 ಸಿಕ್ಸರ್ಗಳನ್ನು ವೈಯಕ್ತಿಕವಾಗಿ ಇದಾಗಲೇ 2ನೇ ಓವರ್ ಚಾಲ್ತಿಯಲ್ಲಿ ಕೂಡ ದಾಖಲಿಸ್ತಾ ಇದ್ದಾರೆ ಕೂಡ. ನಡುವೆ ಮತ್ತೆ ಬಿರುಸಿನ ಹೊಡೆತ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಬೌಂಡ್ರಿಯನ್ನು ಅಟ್ಟಾಯಿಸುವಂತ ಪ್ರಯತ್ನ ಮಾಡಿದ್ರು. ಅಂತಿಮ ಕ್ಷಣದಲ್ಲಿ ಬೌಂಡ್ರಿ
ಸೇವ್ ಮಾಡ್ತಾ ಇದ್ದಾರೆ. ಅಲ್ಲಿ ಬೌಂಡ್ರಿ ಚೆಕ್ ಆಗಿ ಸೂಚನೆಗಳು ಬರ್ತಾ ಇದೆ. ಅಲ್ಲಿ ಟೈಮರ್ ಕೂಡ ಸ್ಟಾಪ್ ಆಗಿದೆ, ಗಮನಿಸಿಕೊಳ್ಳಿ. ಎಸ್ಲಿ ಬೌಂಡ್ರಿ ಸೇವ್ ಎಂಬ ಸೂಚನೆ ಬರ್ತಾ ಇದೆ. ಅಂತಿಮ ಚಡಿಯಲ್ಲಿ ಒಂದು ಓಟಗಳಿಗೆ ಇಲ್ಲೂ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 2 ಓವರ್ಗಳ ಮುಕ್ತಾಯದ ಬಳಿಕ ಪ್ರಕೃತಿ ನ್ಯಾಶ್ ಒಟ್ಟು ಮೊತ್ತ 25 ಓಟಗಳು. ಕಾಲು ಶತಕದ ಸಾಧನೆ ಮಾಡ್ತಾ ಇದೆ ಪವರ್ ಪ್ಲೇ ಹಂತದಲ್ಲಿ ಪ್ರಕೃತಿ ನ್ಯಾಶಿನ ತಂಡ. ಆರಂಭಿಕ ದಿನಗಳಲ್ಲಿ ರಾಜ್ಯದ ಸುತ್ತಗಲಕ್ಕೂ ಬಹಳಷ್ಟು ಪ್ರಶಸ್ತಿಗಳನ್ನು ಗೆದ್ದಿರ್ತಕ್ಕಂಥ ಪ್ರಕೃತಿ ನ್ಯಾಶ್ ಇವಾಗ ಮತ್ತೊಂದು ಸೆಮಿಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. ಎದುರಲ್ಲಿ ಮೈಟಿ ಬೆಂಗಳೂರು, ಹೊಸನಗರ ಬ್ರದರ್ಸ್ ಟ್ರೋಫಿಯನ್ನು ಎತ್ತಿ ಹಿಡಿದಂಥ ತಂಡವು ಕೂಡ. ಇಲ್ಲಿ 2 ಅಗ್ರಮಾನ ತಂಡಗಳು ಫೈನಲ್ ಟಿಕೆಟ್ಗಾಗಿ ಸೆಣಸಾಟವನ್ನು ನಡೆಸ್ತಾ ಇದೆ. ಇದಾಗಲೇ ಇಜಾನ್ ಸ್ಪೋರ್ಟ್ಸ್ ಉಡುಪಿಯ ತಂಡ ಫೈನಲ್ ಟಿಕೆಟ್ಸ್ ಅನ್ನು ಪಡ್ಕೊಳ್ತಾ ಇದೆ ಕೂಡ. ಇದಾದ ಬಳಿಕ ನಾನ್ ಸ್ಟೇಟ್ ವಿಭಾಗದ ಅಂತಿಮ ಸೆಮಿಫೈನಲ್ ಪಂದ್ಯಾಟ ಸಾಗುತ್ತೆ. ಸ್ಟಾರ್ 11 ವೈಟ್ ಫೀಲ್ಡ್ ಮತ್ತು ಕ್ಲಾಸಿಕ್ ಟಿಪಟೂರು. ಈ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯದ ಬಳಿಕ ಟಾಸ್ ಸಿದ್ಧತೆಯಲ್ಲಿರಬೇಕು ಎಂಬುದಾಗಿ ತಿಳಿಸ್ತಾ ಇದ್ದೇವೆ. ಎಸ್ಗಾರ್ಕೆ ವಿಭಾಗದಲ್ಲಿ ಸ್ಯಾಂಡಿ 3ನೇ ಓವರಿಗಾಗಿ ಪವರ್ ಪ್ಲೇ ಕೂಡ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಸ್ಯಾಂಡಿ ಟು ಕುಟ್ಟಿ. ಸ್ಯಾಂಡಿ ಎಸೆದ ಚೆಂಡು ಪಾಯಿಂಟ್ ಮೇಲ್ಭಾಗದಲ್ಲಿ ಒಂದು ಓಟವನ್ನು ದಾಖಲಿಸಿದ್ರು. ತಂಡದ ಒಟ್ಟು ಮೊತ್ತ 26ಕ್ಕೆ ತಲುಪ್ತಾ ಇದೆ. ನೋಲಾಸ್ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಪ್ರಕೃತಿ ನ್ಯಾಶ್ 2ನೇ ಓವರ್ ಚಾಲ್ತಿ 5 ಚೆಂಡುಗಳ ಮುಂದೆ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಇನ್ನು ಕೂಡ ಆರಂಭಿಕ ಸೆಷನ್ ಮುಕ್ತಾಯದ 23 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ಇದಾಗಲೇ ತಂಡದ ಒಟ್ಟು ಮೊತ್ತ 26ಕ್ಕೆ ತಲುಪ್ತಾ ಇದೆ. ಮತ್ತೆ ಸ್ಯಾಂಡಿ ಎಸೆದ ಚೆಂಡು ಬ್ಯಾಕ್ವರ್ಡ್ ಪಾಯಿಂಟ್ ಮೇಲ್ಭಾಗದಲ್ಲಿ ಅಕ್ಷಯ್ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಈ ಸಿಂಗಲ್ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 27ಕ್ಕೆ ತಲುಪ್ತಾ ಇದೆ. 3ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. KVR ಕಪ್ 2ನೇ ಸೀಸನ್ 2ನೇ ಆವೃತ್ತಿಯ ಪಂದ್ಯಾಟಗಳು ಸಾಗ್ತಾ ಇದೆ ಕೂಡ. ವೆಂಕಟೇಶ್ ಬಾಬು ರೆಡ್ಡಿ ಮತ್ತು ಮನೋಹರ್ ರೆಡ್ಡಿರವರ ಮುಂದಾಳತ್ವದಲ್ಲಿ ಯಶಸ್ವಿಯಾಗಿ ಸಾಗ್ತಾ ಇರ್ತಕ್ಕಂಥ ಪಂದ್ಯಾಕೂಟ KVR ಕಪ್ 2025. ಮೂರನೇ ಬಾರಿ ಸ್ಯಾಂಡಿ ಎಸೆದ ಚೆಂಡು ಸ್ವಿಚ್ ಹಿಟ್ ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕುಟ್ಟಿ ಓಟವನ್ನು ದಾಖಲಿಸ್ತಾ ಇಲ್ಲ. ರಿವರ್ಸ್ ಶಾಟ್ ಮುಖಾಂತರವಾಗಿ ಓಟವನ್ನು ದಾಖಲಿಸುವ ಲೆಕ್ಕಾಚಾರ ಮಾಡಿರ್ತಕ್ಕಂಥ ಕುಟ್ಟಿ ಇವಾಗ ಸ್ಯಾಂಡಿ ಡಾಟ್ ಅನ್ನು ದಾಖಲಿಸ್ತಾ ಇದ್ದಾರೆ. ಇನ್ನು ಕೂಡ ಅಂತಿಮ 3 ಎಸೆತಗಳು 3ನೇ ಓವರ್ ಚಾಲ್ತಿಯಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ಸ್ಯಾಂಡಿ ಟು ಪ್ರಶಾಂತ್ ಕುಟ್ಟಿ. ನಡುವೆ ಸ್ವಿಚ್ ಹಿಟ್ ಕಂಡುಕೊಳ್ಳೋ ಪ್ರಯತ್ನ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಸ್ ಅನ್ನು ದಾಖಲಿಸಿದ್ರು ಪ್ರಕೃತಿ ನ್ಯಾಶ್. ಆರಂಭಿಕ 2 ಓವರ್ಗಳಲ್ಲಿ 25 ಓಟವನ್ನು ದಾಖಲಿಸಿರ್ತಕ್ಕಂಥ
ನ್ಯಾಶ್ ತಂಡ 3ನೇ ಓವರ್ ಚಾಲ್ತಿಯಲ್ಲಿ. ಸ್ಯಾಂಡಿ 4 ಚಡಿಗಳಲ್ಲಿ ಕೇವಲ 2 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 27ರಲ್ಲಿ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ. ಅಂತಿಮ 2 ಎಸೆತ ಇನ್ನು ಕೂಡ 3ನೇ ಓವರ್ ಚಾಲ್ತಿಯಲ್ಲಿ ಬಾಕಿ ಉಳಿತಾ ಇದೆ. ತಂಡ ಮತ್ತೆ ಸ್ವಿಚ್ ಹಿಟ್ ಕಂಡುಕೊಳ್ಳುವಂತ ಪ್ರಯತ್ನ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಸ್, ಹ್ಯಾಟ್ರಿಕ್ ಆಫ್ ಡಾಟ್ ಬಾಲ್ಸ್. ಅಂತಿಮ ಎಸೆತ 3ನೇ ಓವರ್ ಚಾಲ್ತಿಯಲ್ಲಿ ಬಾಕಿ ಉಳಿತಾ ಇದೆ. ಕೊನೆ ಎಸೆತ ಅತ್ಯುತ್ತಮ ಎಸೆಗಾರಿಕೆಯನ್ನು ಸಂಘಟಿಸ್ತಾ ಇದ್ದಾರೆ ಸ್ಯಾಂಡಿ. ನಡುವೆ ಬೌಲರ್ಸ್ ಬ್ಯಾಕ್ ಆಟವನ್ನು ದಾಖಲಿಸಿದ್ರು. ರನ್ಔಟ್ ಅವಕಾಶಗಳು. ನಡುವೆ ನಮ್ಮಲ್ಲಿ ಅಸಾಧ್ಯ ರೀತಿಯ ಕ್ಷೇತ್ರ ರಕ್ಷಣೆಯನ್ನ ಸ್ಯಾಂಡಿ ಮಾಡಿದ್ರು. ಬೌಲರ್ಸ್ ಬ್ಯಾಕ್ ಆಟವನ್ನು ದಾಖಲಿಸುವಂತ ಪ್ರಯತ್ನದ ನಡುವೆ ಆರಂಭಿಕ ವಿಕೆಟ್ಸ್ ರನ್ಔಟ್ ರೂಪದಲ್ಲಿ ಕಳ್ಕೊಳ್ತಾ ಇದೆ ಪ್ರಕೃತಿ ಡ್ಯಾಶಿನ ತಂಡ. 27ಕ್ಕೆ 1. ಅಕ್ಷಯ್ ಸಿಕೆ ವಿಕೆಟ್ ಪತನ. ರನ್ಔಟ್ ರೂಪದಲ್ಲಿ ಆರಂಭಿಕ ಯಶಸ್ಸನ್ನು ಪಡ್ಕೊಳ್ತಾ ಇದೆ ಪ್ರಕೃತಿ ಡ್ಯಾಶ್. ಇಲ್ಲಿ ವಾಟರ್ ಬ್ರೇಕ್ ಇರುತ್ತೆ, ಗಮನಿಸಿಕೊಳ್ಳಿ. ಟೈಮರ್ ಕೂಡ ಇಲ್ಲಿ ಸ್ಟಾಪ್ ಆಗಿದೆ. 14 ನಿಮಿಷ ಮುಕ್ತಾಯವನ್ನು ಕಂಡುಕೊಂಡಿದೆ. ಇನ್ನು 11 ನಿಮಿಷದಲ್ಲಿ 3 ಓವರ್ಗಳನ್ನು ಮುಗಿಸಲೇಬೇಕಾಗಿದೆ. ಈ ಋತುವಿನ ಮತ್ತೊಂದು ಯಶಸ್ವಿ ದಾಖಲೆಯ ಪಂದ್ಯಾಕೂಟ. ಬರ್ಕೂರು ಮಸ್ತಿಬೈಲು ಕೃಷ್ಣ ಬೇಸ್ರಿ ಅವರ ಒಂದು ಸ್ಮರಣಾರ್ಥವಾಗಿ ಸಾಗುತ್ತೆ. ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್, ಆರ್ಕೆ ಸ್ಪೋರ್ಟ್ಸ್ ಕ್ಲಬ್, ಎನ್ಜೆಸಿ ಫ್ರೆಂಡ್ಸ್, ಶ್ರೀ ವೀರಭಾರತಿ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಕ್ಲಬ್ ರಿಜಿಸ್ಟ್ರೇಷನ್ ಹಾಗೂ ಬರ್ಕೂರು ಸ್ಪೋರ್ಟ್ಸ್ ಹಾಗೂ ಕಲ್ಚರಲ್ ಕ್ಲಬ್ ಇರೋದು ಸಂಯುಕ್ತ ಆಶ್ರಯದಲ್ಲಿ BMK ಟ್ರೋಫಿ 2025 ಸಾಗುತ್ತೆ. ಪುರುಷರ ಹಾಗೂ ಮಹಿಳೆಯರ ಕ್ರಿಕೆಟ್ ಪಂದ್ಯಾಕೂಟ. ಜಯಿಸುವಂತ ತಂಡ 2,02,222 ಹಾಗೂ ಚಾಂಪಿಯನ್ಸ್ BMK ಟ್ರೋಫಿಯನ್ನು ಪಡ್ಕೊಳ್ತಾರೆ. ದ್ವಿತೀಯ ಬಹುಮಾನ 1,01,111 ಹಾಗೂ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ ಪುರುಷರ ವಿಭಾಗದಲ್ಲಿ. ಅದೇ ರೀತಿಯಾಗಿ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಬಹುಮಾನ 1,01,111 ಹಾಗೂ ಆಕರ್ಷಕ ಟ್ರೋಫಿ. ದ್ವಿತೀಯ ಬಹುಮಾನ 55,555 ಹಾಗೂ ರನ್ನರ್ಸ್ ಅಪ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಬಾರ್ಕೂರು ಮಸ್ತಿಬೈಲು ಕೃಷ್ಣ ಬೇಸಿಯವರ ಸ್ಮರಣಾರ್ಥಕವಾಗಿ ಸಾಗುತ್ತೆ. 90 ಗಜಗಳ ರಾಷ್ಟ್ರ ಮಟ್ಟದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಕೂಟ. ಇದೇ ಬರುವ ಮೇತಿಗಳ 9, 10 ಮತ್ತು 11ರಂದು ಒಂದು ಪಂದ್ಯಾಕೂಟ ಸಾಗುತ್ತೆ ಬರ್ಕೂರ್ ಚೌಳಿಕೆರೆ ಮೈದಾನದ ಅಂಕಣ ಒಳಭಾಗದಲ್ಲಿ. ಈ ಒಂದು ಪಂದ್ಯಾಕೂಟಕ್ಕೆ ಎಲ್ಲರೂ ಕೂಡ ಆಗಮಿಸಿ ಆ ಒಂದು ಯಶಸ್ವಿ ಪಂದ್ಯಾಕೂಟವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡಿ ಎಂಬುದಾಗಿ ತಿಳಿಸ್ತಾ ಇದ್ದೇವೆ. ಉಡುಪಿ ಜಿಲ್ಲೆಯ ಪ್ರತಿಷ್ಠಿತ ಪಂದ್ಯಾಕೂಟ BMK ಟ್ರೋಫಿ 2025. ಇಲ್ಲಿ 3 ಓವರ್ಗಳ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. 14 ನಿಮಿಷ ಇದಾಗಲೇ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ, ಗಮನಿಸಿಕೊಳ್ಳಿ. ಇಲ್ಲಿ ಟೈಮರ್ ಕೂಡ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಹೊಸ ಆಟಗಾರರು ಮಹೇಶ್ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಜಹೀರ್ ಎಸ್ಗಾರ್ಕೆ ವಿಭಾಗದಲ್ಲಿ ಜಹೀರ್ ಟು ಮಹೇಶ್. ಜಹೀರ್ ಅಸದ ಚೆಂಡು ಇದರ ಮಧ್ಯೆ ಮಹೇಶ್ ವಿಕೆಟ್ ಪತನ. ಕಾಟ್ ಬಿಹೈಂಡ್ ರೂಪದಲ್ಲಿ ಮಹೇಶ್ ವಿಕೆಟ್ ಅನ್ನು ಒಪ್ಪಿಸಿದ್ರು. ಪ್ರಕೃತಿ ಡ್ಯಾಶ್ 2 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. 27 ಲಾಸ್ ಆಫ್ 2 ಮೋಸ್ಟ್ ಇಂಪಾರ್ಟೆಂಟ್ ವಿಕೆಟ್ಸ್. ಪ್ರಕೃತಿ ಡ್ಯಾಶ್ ಆರಂಭಿಕ ಓವರ್ ಚಾಲ್ತಿಯಲ್ಲಿ 10 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಜಹೀರ್ ಇವಾಗ ಗುಜ್ಜೂರ್ ಫ್ರಂಟ್ ಸೈಡಿನಿಂದ ಬೌಲಿಂಗ್ ಅನ್ನು ಮಾಡಿದ್ರು. ಎಂಡ್ ಕೂಡ ಬದಲಾಯಿಸ್ತಾ ಇದ್ದಾರೆ. ಅದೇ ಇಲ್ಲಿ ಒಂದು ಹಂತದಲ್ಲಿ ಪ್ಲಸ್ ಆಗ್ತಾ ಇದೆ ಕೂಡ. ಇತ್ತ ಮಹೇಶ್ ವಿಕೆಟ್ ಪತನ. ಅಂತಿಮ 17 ಎಸೆತಗಳು ಬಾಕಿ ಉಳಿತಾ ಇದೆ. ಪ್ರಕೃತಿ ಡ್ಯಾಶ್ ಮತ್ತು ಮೈಟಿ ಬೆಂಗಳೂರು ಪ್ರಸ್ತುತ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ 2 ತಂಡಗಳು. ಬೆಂಗಳೂರು ಪರಿಸರದ ಅಗ್ರಮಾನ ತಂಡಗಳಲ್ಲಿ 2 ತಂಡಗಳು ಇವಾಗ ಸ್ಪರ್ಧಾಂಗಣದಲ್ಲಿ
ಬಿಗು ಹೋರಾಟವನ್ನು ನಡೆಸ್ತಾ ಇದೆ ಫೈನಲ್ ಟಿಕೆಟ್ಸ್ ಅನ್ನು ಪಡ್ಕೊಳ್ಳಿಕ್ಕಾಗಿ. ಹೊಸ ಆಟಗಾರ ಧನುಷ್ ಪಡುಬಿದ್ರೆ. ಮತ್ತೆ ಜಹೀರ್ ಎಸ್ಗಾರ್ಕೆ ಭಾಗದಲ್ಲಿ. ಜಹೀರ್ ಟು ಧನುಷ್. ಜಹೀರ್ ಎಸೆದ ಚೆಂಡು ಸ್ವೀಪ್ ಶಾಟ್ ದಾಖಲಿಸುವಂತ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ ಧನುಷ್ ಪಡುಬಿದ್ರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಸ್ ಗಳ ಜೊತೆಗಾಗಿ ವಿಕೆಟ್ಸ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಜಹೀರ್. MS ಪಾಳ್ಯ ಪರಿಸರದ ಅನುಭವಿ ಆಟಗಾರರು ಕೂಡ ಜಹೀರ್ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮೂರನೇ ಬಾರಿ ಜಹೀರ್ ಎಸೆದ ಚೆಂಡು ಎಕ್ಸ್ಟ್ರಾಸ್ ರೂಪದಲ್ಲಿ ಒಂದು ಓಟ ಅಂಕಿಅಂಶಗಳ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ವೈಡ್ ಮುಖ್ಯವಾಗಿ ತರದ ಒಟ್ಟು ಮೊತ್ತ 28ಕ್ಕೆ ತಲುಪ್ತಾ ಇದೆ. ಅಂತಿಮ 4 ಎಸೆತ ಇನ್ನು ಕೂಡ ಚತುರ್ಥ ಓವರ್ ಚಾಲ್ತಿಯಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ನಡುವೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಲೆಗ್ ಬಾಯ್ಸ್ ರೂಪದಲ್ಲಿ ಒಂದು ಓಟ ಅಂಕಿಅಂಶಗಳ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ಅಲ್ಲಿ ಟೈಮರ್ ಮುಂದುವರಿಕೆಯಿಂದ ಗಮನಿಸಿಕೊಳ್ಳಿ ಬೈಟಿ. ಲೆಗ್ ಬಾಯ್ಸ್ ರೂಪದಲ್ಲಿ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ತಡೆದ ಒಟ್ಟು ಮೊತ್ತ 29ಕ್ಕೆ ತಲುಪ್ತಾ ಇದೆ. ಬ್ಲಾಕ್ ಹೋಲ್ ಚೆಂಡನ್ನು ದಾಖಲಿಸ್ತಾ ಇರ್ತಕ್ಕಂಥ ಜಹೀರ್ ಅತ್ಯುತ್ತಮ ಎಸೆಗಾರಿಕೆಯನ್ನು ತಮ್ಮ ವೈಯಕ್ತಿಕ 2ನೇ ಓವರ್ನಲ್ಲಿ ದಾಖಲಿಸ್ತಾ ಇದ್ದಾರೆ. ಕೊನೆಯ 3 ಎಸೆತ ಇನ್ನು ಕೂಡ ಬಾಕಿ ಉಳ್ಕೊಳ್ತಾ ಇದೆ. ನಡುವೆ ಪರ್ಫೆಕ್ಟ್ ಶಾಟ್ ಬಾರಿ ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಶಾಟ್ ಪರ್ಫೆಕ್ಷನ್ ಕಂಡುಕೊಂಡ್ರು ಕೂಡ ಅಂತಿಮ ಕ್ಷಣದಲ್ಲಿ ಕ್ಯಾಚ್ ರೂಪದಲ್ಲಿ ಪ್ರಶಾಂತ ಕುಟ್ಟಿ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ. ಪ್ರಕೃತಿ ರ್ಯಾಶ್ ಆರಂಭಿಕ ಸರದಿ ಆಟಗಾರ 16 ಚೆಂಡುಗಳ ಮುಂದೆ 3 ಭರ್ಜರಿ ಸಿಕ್ಸರ್ ಅನ್ನ ದಾಖಲಿಸಿರ್ತಕ್ಕಂಥ ಪ್ರಶಾಂತ ಕುಟ್ಟಿ ವಿಕೆಟ್ ಪತನ. ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಸಂದೀಪ ಪುಂಜಾಲಿ ಕ್ಯಾಚ್ ಅನ್ನು ದಾಖಲಿಸಿದ್ರು. 29ಕ್ಕೆ 3 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಪ್ರಕೃತಿ ರ್ಯಾಶ್. ಹೊಸ ಆಟಗಾರ ಅಂಕಗಳ ಭಾಗದಲ್ಲಿ ದೀಪಕ್ ಅಪೆಕ್ಸ್. ಪ್ರಕೃತಿ ರ್ಯಾಶ್ ತಂಡದ ಮಧ್ಯಮ ಕ್ರಮಾಂಕದ ಅನುಭವಿ ಆಟಗಾರರು ಕೂಡ ಇಲ್ಲಿ ಆರಂಭಿಕ ಹಂತದಲ್ಲಿ ಅತ್ಯುತ್ತಮ ಆಟವನ್ನು ಆಡಿರ್ತಕ್ಕಂಥ ಪ್ರಕೃತಿ ರ್ಯಾಶ್ ದಿಢೀರ್ ಕುಸಿತವನ್ನು ಕಂಡುಕೊಳ್ತಾ ಇದೆ. 3ನೇ ಓವರ್ ಚಾಲ್ತಿಯಲ್ಲಿ ಸ್ಯಾಂಡಿ ಅತ್ಯುತ್ತಮ ಎಸೆಗಾರಿಕೆಯನ್ನು ದಾಖಲಿಸಿದ್ರು. ಇವಾಗ ಜಹೀರ್ ಕಮ್ ಬ್ಯಾಕ್ ಅನ್ನು ಮಾಡ್ತಾ ಇದ್ದಾರೆ. ಅಪೆಕ್ಸ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾರಿನ ಸೇರ್ಪಡೆ 29ಕ್ಕೆ 3 ಪ್ರಕೃತಿ ರ್ಯಾಶ್. ಕೊನೆಯ ಚೆಂಡು ಚತುರ್ಥ ಓವರ್ ಚಾಲ್ತಿಯಲ್ಲಿ ಬಾಕಿ ಉಳಿತಾ ಇದೆ. ನಡುವೆ ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು ಜಹೀರ್. ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಎಡವಿಕೆಯನ್ನು ಕಂಡುಕೊಳ್ತಾ ಇದೆ. ಅಪೆಕ್ಸ್ 2 ಓಟವನ್ನು ದಾಖಲಿಸಿದ್ರು. ಚತುರ್ಥ ಓವರ್ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. 4 ಓವರ್ಗಳ ಮುಕ್ತಾಯದ ಬಳಿಕ ಪ್ರಕೃತಿ ರ್ಯಾಶ್ ತಂಡದ ಒಟ್ಟು ಮೊತ್ತ 31ಕ್ಕೆ ತಲುಪ್ತಾ ಇದೆ.
31 ಲಾಸ್ ಆಫ್ 3, 31ಕ್ಕೆ 3. ಅಲ್ಲಿ ಗಮನಿಸಿಕೊಳ್ಳಿ, ಅಂತಿಮ 5 ನಿಮಿಷ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಅಂಪೈರ್ಸ್ಗಳ ಗಮನಕ್ಕೆ ಕೂಡ ಧನುಷ್ ಪಡಬಿದ್ರೆ ಇವಾಗ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. ಪಂಚಮವ್ರಿಗಾಗಿ ಸಲೀಮನ ಬಳಸುವಂತ ಲೆಕ್ಕಾಚಾರವನ್ನು ಮಾಡ್ತಾ ಇದೆ ಮೈಟಿ ಬೆಂಗಳೂರು. ಸಲೀಮ್ ಬೆಸದ ಚೆಂಡು, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಗೂಟಗಳ ಹಿಂಬದಿಯಲ್ಲಿ ಸ್ಯಾಂಡಿ, ಗೂಟ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಆಟಗಾರ. ಡಾಟ್ ಬಾಲ್ ಮತ್ತೆ ಅಂಕಿಅಂಶಗಳ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ಈ ತಂಡ ಮತ್ತೆ ಸ್ವಿಚ್ ಇಟ್ ಕಂಡುಕೊಳ್ಳುವಂತ ಪ್ರಯತ್ನ, ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ಸ್ ಎಲ್ಲ ದಾಖಲಿಸ್ತಾ ಇದೆ ಮೈಟಿ ಕ್ರಿಕೆಟರ್ಸ್ ಬೆಂಗಳೂರು. 2 ಓವರ್ಗಳ ಮುಕ್ತಾಯದ ಬಳಿಕ 25 ಓಟವನ್ನು ದಾಖಲಿಸಿರ್ತಕ್ಕಂಥ ಪ್ರಕೃತಿ ಡ್ಯಾಶ್ ತದನಂತರವಾಗಿ 4.2 ಎಸೆದ ಬಳಿಕ ಕೇವಲ 31 ಓಟವನ್ನು ದಾಖಲಿಸ್ತಾ ಇದೆ. 3ನೇ ಬಾರಿ ಧನುಷ್ ಎಸೆದ ಚೆಂಡು ಡೀಪ್ ಕವರ್ಸ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆಯನ್ನು ಪಡ್ಕೊಳ್ತಾ ಇದೆ. ಸ್ಟ್ರೈಕ್ ರೊಟೇಷನ್ ಅನ್ನು ಕಂಡುಕೊಳ್ತಾ ಇದೆ. ತನ್ನ ಒಟ್ಟು ಮೊತ್ತ 32ಕ್ಕೆ ತಲುಪ್ತಾ ಇದೆ. 32 ಲಾಸ್ ಆಫ್ 3 ಇಂಪಾರ್ಟೆಂಟ್ ವಿಕೆಟ್ಸ್. ಮತ್ತೆ ಬೂಮ್ ಬೂಮ್ ಸಲೀಮ್ ಎಸ್ಗಾರ್ಕೆ ಭಾಗದಲ್ಲಿ ಮೈಟಿ ಕ್ರಿಕೆಟರ್ಸ್ ಬೆಂಗಳೂರಿನ ಪರವಾಗಿ ದಾಂಡು ಲೆಕ್ಕಾಚಾರದಲ್ಲಿ ಅತ್ಯುತ್ತಮ ಆಟವನ್ನು ಆಡಬಲ್ಲಂತ ಮೈಟಿ ಕ್ರಿಕೆಟರ್ಸ್ ಬೆಂಗಳೂರಿನ ನಂಬುಗೆಯ ಆಟಗಾರರು ಕೂಡ. ನಾಲ್ಕನೇ ಬಾರಿ ದೀಪಕ್ ಅಪೆಕ್ಸ್ ಗೆಸದ ಚೆಂಡು, ನಿರೀಕ್ಷಿತ ಹೊಡೆತಗಳು ದಾಖಲಿಸ್ತಾ ಇಲ್ಲ. ಲೆಗ್ ಬಾಯ್ಸ್ ರೂಪದಲ್ಲಿ ಒಂದು ಓಟ. ಅಂಕಿಅಂಶಗಳ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 33ಕ್ಕೆ ತಲುಪ್ತಾ ಇದೆ. 23 ಲಾಸ್ ಆಫ್ 3, 33ಕ್ಕೆ 3. ಪಂಚಮವರ್ ಚಾಲ್ತಿಯ ಕೊನೆ 2 ಎಸೆತ, 4 ಚೆಂಡುಗಳಲ್ಲಿ ಕೇವಲ 2 ಓಟಗಳಿಗೆ ಮಾತ್ರ ಸಲೀಮ್ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 5ನೇ ಬಾರಿ ಎಸೆದ ಚೆಂಡು, ಇದರ ಮಧ್ಯೆ ಲಾಗ್ ಆಫ್ ಭಾಗದಲ್ಲಿ 2 ಓಟದ ಸೇರ್ಪಡೆಯನ್ನು ದಾಖಲಿಸಿದ್ರು ಧನುಷ್ ಪಡುಬಿದ್ರೆ. ತಂಡದ ಒಟ್ಟು ಮೊತ್ತ 35ಕ್ಕೆ ತಲುಪ್ತಾ ಇದೆ. ಕೊನೆಯ ಚೆಂಡು ಪಂಚಮ ಓವರ್ ಚಾಲ್ತಿಯಲ್ಲಿ ಬಾಕಿ ಉಳಿತಾ ಇದೆ. ಲಾಸ್ಟ್ 1 ಬಾಲ್ ರಿಮೈನಿಂಗ್. ಮತ್ತೆ ಸಲೀಮ್ ಕೊನೆಯ ಚೆಂಡನ್ನು ದಾಖಲಿಸಬೇಕಾಗಿದೆ. ಅಲ್ಲಿ ಅಂತಿಮ 2 ನಿಮಿಷ ಇದೆ, ಗಮನಿಸಿಕೊಳ್ಳಿ. ಲಾಸ್ಟ್ 2 ಮಿನಿಟ್ಸ್. 2 ನಿಮಿಷದ ಒಳಭಾಗದಲ್ಲಿ ತಾವು ಕೊನೆಯ ಓವರ್ ಚಾಲ್ತಿ ಆರಂಭಿಕ ಚೆಂಡನ್ನು ದಾಖಲಿಸಬೇಕಾಗಿದೆ. ಕೊನೆಯ ಎಸೆತ ಪಂಚಮ ಓವರ್ ಚಾಲ್ತಿಯಲ್ಲಿ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಒಂದು ಓಟ ಅಂಕಿಅಂಶಗಳ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. 5 ಓವರ್ಗಳ ಮುಕ್ತಾಯದ ಬಳಿಕ ಪ್ರಕೃತಿ ಡ್ಯಾಶ್ ಒಟ್ಟು ಮೊತ್ತ 36ಕ್ಕೆ ತಲುಪ್ತಾ ಇದೆ. 36 ಲಾಸ್ ಆಫ್ 3. ಅಲ್ಲಿ ಅಂತಿಮ 1.5 ನಿಮಿಷ ಬಾಕಿ ಉಳಿತಾ ಇದೆ, ಗಮನಿಸಿಕೊಳ್ಳಿ. 1.5 ಮಿನಿಟ್ ರಿಮೈನಿಂಗ್. ತಮಗೆ ನೀಡಿದಂಥ ಸಮಯದಲ್ಲಿ ಅಂತಿಮ 1.5 ನಿಮಿಷ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಅಲ್ಲಿ ಧನುಷ್ ಪಡುಬಿದ್ರೆ ಮತ್ತೆ ಸ್ಟ್ರೈಕರ್ ಬಳಸ್ತಾ ಇದ್ದಾರೆ. ಅಂತಿಮ ಅವರಿಗಾಗಿ ಮೈಟಿ ಕ್ರಿಕೆಟರ್ಸ್ ಬೆಂಗಳೂರು ಸಾಕ್ಲೈನ್ ಅನ್ನು ಬಳಸುವಂತ ಲೆಕ್ಕಾಚಾರವನ್ನು ಮಾಡ್ತಾ ಇದೆ. ಮೈಸೂರು ಪರಿಸರದ ಆಟಗಾರ ಸಾಕ್ಲೈನ್ ಮೈಸೂರು ಎಸ್ಗಾರ್ ಕೈ ಭಾಗದಲ್ಲಿ. ನಡುವೆ ಓಟಗಳಿಗೆ ಅವಕಾಶ ನೀಡ್ತಾ ಇಲ್ಲ ಸಾಕ್ಲೈನ್.
ಗಾಡ್ ಬಿಹೈಂಡ್ ರೂಪದಲ್ಲಿ ಧನುಷ್ ಪಡುಬಿದ್ರ ವಿಕೆಟ್ಸ್ ಅನ್ನ ಪಡ್ಕೊಂಡ್ರು. ಅಲ್ಲಿ ಸೈಡ್ ಲೈನ್ ನೋ ಬಾಲ್ ರಿವ್ಯೂ ಅನ್ನ ಚೆಕ್ ಮಾಡಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಲ್ಲಿ ನಮ್ಮ ಆಯೋಜಕರು ದಯವಿಟ್ಟು ಬನ್ನಿ. ಅಲ್ಲಿ ಸೈಡ್ ಲೈನ್ ಕ್ಲಿಯರೆನ್ಸ್ ಅನ್ನ ಮಾಡಿ. ಅದು ಯಾವ ರೀತಿಯ ನಿರ್ಣಯವನ್ನು ತೋರ್ಪಡಿಸ್ತಾರೆ ನೋಡಬೇಕಾಗಿದೆ. ಎಸ್, ವಿಕೆಟ್ ಪತನ. ಧನುಷ್ ಪಡುಬಿದ್ರೆ ಬ್ಯಾಕ್ ಮತ್ತು ಜಹೀರ್ ಕಮ್ ಬ್ಯಾಕ್ ಅನ್ನು ಮಾಡಿಸಿದ್ರು. ಇವಾಗ ಅಂತಿಮ ಓವರ್ ಚಾಲ್ತಿಯಲ್ಲಿ ಸಾಕ್ಲೈನ್ ಆರಂಭಿಕ ಚಡಿಯಲ್ಲಿ ವಿಕೆಟ್ಸ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 36 ಓಟಗಳಿಗೆ 4ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಪ್ರಕೃತಿ ನ್ಯಾಶ್ ತಂಡ. ಕೊನೆ 5 ಎಸೆತ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಲಾಸ್ಟ್ 5 ಬಾಲ್ ರಿಮೈನಿಂಗ್. ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಕೃತಿ ನ್ಯಾಶ್ ತಂಡದ ಹಿರಿಯ ಆಟಗಾರರು ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಕಾರ್ತಿಕ್ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಂತಿಮ 5 ಎಸೆತಗಳ ಮುಂದೆ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ ಪ್ರಕೃತಿ ನ್ಯಾಶಿನ ತಂಡ. ಜಾಣ್ಮೆ ಆಟವನ್ನು ಆಡಿದ್ರು. ಫ್ಲಿಕ್ ಶಾಟ್ ದಾಖಲಿಸುವ ಮುಖಾಂತರವಾಗಿ ಸ್ಟ್ರೈಕ್ ರೊಟೇಷನ್ ಅನ್ನು ಕಂಡುಕೊಳ್ತಾ ಇದೆ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ. ನ್ಯಾಶ್ ತಂಡ ಒಟ್ಟು ಮೊತ್ತ 37ಕ್ಕೆ ತಲುಪ್ತಾ ಇದೆ. ಕೊನೆಯ 4 ಎಸೆತಗಳು ಆರಂಭಿಕ ಸೆಷನ್ ಅಲ್ಲಿ ಬಾಕಿ ಉಳಿತಾ ಇದೆ. KVR ಕಪ್ ಸೀಸನ್ 2 ರಾಜ್ಯ ವಿಭಾಗದ ಅಂತಿಮ ಸೆಮಿಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ಮತ್ತೆ ಸಕ್ಲೈನ್ ಈ ನಡುವೆ ಸಕ್ಲೈನ್ ಎಸೆದ ಚೆಂಡು ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಅಂತಿಮ ಓವರ್ ಚಾಲ್ತಿಯಲ್ಲಿ ಸಕ್ಲೈನ್ ಡಾಟ್ ಬಾಲ್ ಅನ್ನು ದಾಖಲಿಸಿದ್ರು. ದೀಪಕ್ ಅಪೆಕ್ಸ್ ಓಟವನ್ನು ದಾಖಲಿಸ್ತಾ ಇಲ್ಲ. ತಳ ಒಟ್ಟು ಮೊತ್ತ 37ಕ್ಕೆ ತಲುಪ್ತಾ ಇದೆ. ಅಂತಿಮ 3 ಎಸೆತಗಳು ಬಾಕಿ ಉಳಿತಾ ಇದೆ. ಕೊನೆಯ 3 ಚೆಂಡು. ಈ ತಂಡದ ಸಕ್ಲೈನ್ ಎಸೆದಿರ್ತಕ್ಕಂಥ ಚೆಂಡು ಸ್ಟ್ರೈಕ್ ರೊಟೇಷನ್ ಮಾಡುವಂತ ಲೆಕ್ಕಾಚಾರವನ್ನು ಕಂಡುಕೊಳ್ತಾ ಇದೆ. ರನ್ ಔಟ್ ರೂಪದಲ್ಲಿ ದೀಪಕ್ ಅಪೆಕ್ಸ್ ವಿಕೆಟ್ ಪತನ. 37ಕ್ಕೆ 5 ಪ್ರಕೃತಿ ನ್ಯಾಶ್ ತಂಡದ ಒಟ್ಟು ಮೊತ್ತ. ಆರಂಭಿಕ ಹಂತದಲ್ಲಿ 25 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಅಂತಿಮ ಕ್ಷಣದಲ್ಲಿ ನಾಟಕೀಯ ರೂಪದಲ್ಲಿ ಕುಸಿತವನ್ನು ಕಂಡುಕೊಳ್ತಾ ಇದೆ. 50ರಿಂದ 55 60 ಓಟವನ್ನು ದಾಖಲಿಸುವಂತ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ ಪ್ರಕೃತಿ ನ್ಯಾಶ್ ತಂಡಕ್ಕೆ ಇಲ್ಲಿ ಮೂಗುದಾರವನ್ನು ತೊಡಗಿಸ್ತಾ ಇದ್ದಾರೆ ಎಸೆತಗಾರರು. ಇತ್ತ ಹೊಸ ಆಟಗಾರ ನಿಖಿಲ್ ಅಂಕಗಳ ಭಾಗದಲ್ಲಿ ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ.
ಸ್ಟ್ರೈಕರ್ ವಿಭಾಗದಲ್ಲಿ ಕಾರ್ತಿಕ್. ನಡುವೆ ಕಾರ್ತಿಕ್ ತೇಲಿ ಬಿಟ್ಟಂತ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಿಗ್ 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 ಸಿಕ್ಸರ್. ಕಾರ್ತಿಕ್ ದಾಳಿನ ಮುಖಾಂತರವಾಗಿ ಸಾಕ್ಲೈನ್ ಸಿಕ್ಸರಿಗೆ ಅವಕಾಶ ಮಾಡಿಕೊಟ್ರು. ನ್ಯಾಶ್ ಒಟ್ಟು ಮೊತ್ತ 40. ಈತ ನಡುವೆ ಸ್ಯಾಂಡಿ ಎಕ್ಸ್ಟ್ರಾಸ್ ರೂಪದಲ್ಲಿ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಅಂತಿಮ ಕ್ಷಣದಲ್ಲಿ ಬೈ ಮುಖಾಂತರವಾಗಿ ಒಂದು ಓಟವನ್ನು ದಾಖಲಿಸಿರ್ತಕ್ಕಂಥ ಪ್ರಕೃತಿ ನ್ಯಾಶ್ 6 ಓವರ್ಗಳ ಮುಕ್ತಾಯದ ಬಳಿಕ ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸ್ತಾ ಇದೆ. 44 ಓಟವನ್ನು ದಾಖಲಿಸ್ತಾ ಇದೆ. 36 ಚೆಂಡುಗಳ ಮುಂದೆ 45 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಮೈಟಿ ಕ್ರಿಕೆಟರ್ಸ್ ಬೆಂಗಳೂರು. 2ನೇ ಇನ್ನಿಂಗ್ಸ್ ನಲ್ಲಿ ಅದು ಯಾವ ರೀತಿಯಾಗಿ ಚೇಸನ ಕಂಡುಕೊಳ್ಳುತ್ತೆ ಅಂತ ನೋಡಬೇಕಾಗಿದೆ. ಇಲ್ಲಿ ಪ್ರಕೃತಿ ನ್ಯಾಶ್ ಅತ್ಯುತ್ತಮ ಎಸೆಗಾರ ದಂಡನ್ನು ಹೊಂದಿರತಕ್ಕಂಥ ತಂಡವು ಕೂಡ ಯಾವುದೇ ಕ್ಷಣದಲ್ಲೂ ಕೂಡ ವಿಕೆಟ್ಸ್ ಅನ್ನು ಕಬಳಿಸಬಲ್ಲಂತ ಅನುಭವಿ ಎಸೆತಗಾರರು ಪ್ರಕೃತಿ ನ್ಯಾಶ್ ತಂಡದಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ 2ನೇ ಇನ್ನಿಂಗ್ಸ್ ನಲ್ಲಿ ಅದು ಯಾವ ರೀತಿಯಾಗಿ 45ರ ಟಾರ್ಗೆಟ್ ಸಂಖ್ಯೆನ ಡಿಫೆಂಡ್ ಮಾಡ್ತಾರೆ ನೋಡಬೇಕಾಗಿದೆ ಪ್ರಕೃತಿ ನ್ಯಾಶಿನ ತಂಡ. ನಿಟ್ಟಿನಲ್ಲಿ ಎದುರಾಳಿಗಳಿಗೆ 45ರ ಟಾರ್ಗೆಟ್ ಸಂಖ್ಯೆನ ನೀಡ್ತಾ ಇದೆ ಕೂಡ. ಇಲ್ಲಿ ಆರಂಭಿಕ ಸೆಷನ್ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. 2ನೇ ಸೆಷನ್ಗಾಗಿ ರಾಜ್ಯದ ಮತ್ತೋರ್ವ ಅನುಭವಿ ವೀಕ್ಷಕ ಬೆಳೆಗಾರರು ಚಿಕ್ಕಮಗಳೂರಿನ ಶೃಂಗೇರಿ ಬಸರಿಕಟ್ಟೆ ಪರಿಸರದ ಉಮೇಶ್ ಮೆಂಡಾನ್. ಪ್ರಕೃತಿ ನ್ಯಾಶ್ ವಿರುದ್ಧವಾಗಿ ಜಯವನ್ನು ಕಾಣಬೇಕಾದ್ರೆ 45 ಓಟುಗಳು ಬರಬೇಕಾಗಿದ್ದಾವೆ. ಆರಂಭಿಕ ಸರದಿ ಆಟಗಾರರು ಅಂಕಣ ಎಂಟರನ್ನ ಕಾಣಬೇಕಾಗಿದೆ. ಎರಡನೆಯ ಸೆಷನ್ ಆರಂಭವನ್ನು ಕಾಣಲಿಕ್ಕಿದೆ. ಮೈಟಿ ಬೆಂಗಳೂರು ತಂಡದ ಬಿರುಸಿನ ಆಟಗಾರ ಇವಾಗ ಅಂಕಣ ಎಂಟರನ್ನ ಪಡ್ಕೊಳ್ಳಿಕ್ಕಿದ್ದಾರೆ. ಸ್ಟೇಟ್ ಬಣ್ಣದ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಫ್ರೆಂಡ್ಸ್ ಬೆಂಗಳೂರು ವಿರುದ್ಧವಾಗಿ ಜಯವನ್ನು ಕಂಡಿರ್ತಕ್ಕಂಥ ಇಜಾನ್ ಸ್ಪೋರ್ಟ್ಸ್ ಉಡುಪಿ ಮೊದಲ ತಂಡವಾಗಿ ಫೈನಲ್ ಎಂಟರನ್ನ ಪಡ್ಕೊಂಡಿದ್ದಾರೆ. ಇಲ್ಲಿ ಸ್ಟೇಟ್ ಬಣ್ಣದ ಎರಡನೆಯ ಸೆಮಿಫೈನಲ್ ಪಂದ್ಯ ಆರಂಭವನ್ನು ಕಂಡಿದ್ದು ಆರಂಭಿಕ ಸೆಷನ್ 44 ಓಟವನ್ನು ಪ್ರಕೃತಿ ನ್ಯಾಶ್ ಬೆಂಗಳೂರು ದಾಖಲಿಸಿದ್ದಾರೆ. 45ರ ಟಾರ್ಗೆಟ್ ಸಂಖ್ಯೆ ಬಿಟ್ಕೊಡ್ತಾ ಇದ್ದಾರೆ. ಅದ್ಯಾವ ಒಂದು ತಂಡ ಎರಡನೆಯ ತಂಡವಾಗಿ ಇವಾಗ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾ ನೋಡಬೇಕಾಗಿದೆ. ಮೈಟಿ ಬೆಂಗಳೂರು ಮತ್ತು ಪ್ರಕೃತಿ ನ್ಯಾಶ್ ಬೆಂಗಳೂರು ಎರಡನೆಯ ಸೆಮಿಫೈನಲ್ ಪಂದ್ಯ ಆಟವನ್ನು ಆಡ್ತಾ ಇದ್ದಾರೆ.
ಎರಡನೆಯ ಸೆಷನ್ ಆರಂಭವನ್ನು ಕಾಣಲಿಕ್ಕಿದೆ. ಮೈಟಿ ಬೆಂಗಳೂರು ತಂಡದ ಬಿರುಸಿನ ಆಟಗಾರ ಇವಾಗ ಅಂಕಗಳ ಎಂಟನ್ನು ಕಂಡುಕೊಳ್ತಾ ಇದ್ದಾರೆ. ಸಲೀಂ ಮತ್ತು ಶಾಬು ಆರಂಭಿಕ ಸರದಿ ಆಟಗಾರರು. ಪ್ರಕೃತಿ ನಾಶ್ ಬೆಂಗಳೂರು ಅದ್ಯಾವ ಬೌಲರ್ ಆರಂಭಿಕ ಅವ್ರಿಗಾಗಿ ಬಳಸಲು ನೋಡಬೇಕಾಗಿದೆ. ಆರಂಭಿಕ ಅವ್ರಿಗಾಗಿ ಅನುಭವಿ ಬೌಲರ್ ಅಪೇಕ್ಷ ಅವರ ಬಳಸ ಲೆಕ್ಕಾಚಾರವನ್ನು ಕಂಡುಕೊಳ್ತಾ ಇದ್ದಾರೆ. 36 ಎಸೆಗಳಲ್ಲಿ 45 ಓಟುಗಳು ಬರಬೇಕಾಗಿದೆ. ಎರಡನೇ ತಂಡವಾಗಿ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ಬೇಕಾದ್ರೆ ಎರಡನೆಯ ಸೆಷನ್ ಆರಂಭವನ್ನು ಕಾಣಲಿಕ್ಕಿದೆ. ಇದಾದ ಬಳಿಕ ನಾನ್ ಸ್ಟೇಟ್ ಬಣದ ಎರಡನೆಯ ಸೆಮಿಫೈನಲ್ ಪಂದ್ಯ ಸಾಗುತ್ತೆ. ಎರಡನೇ ಸೆಷನ್ ಆರಂಭವನ್ನು ಕಾಣಲಿಕ್ಕಿದೆ. ಅಪೇಕ್ಷ ವಿಭಾಗದಲ್ಲಿ ಸಲೀಂ ಸ್ಟ್ರೈಕ್ ಅಲ್ಲಿ ಟಾರ್ಗೆಟ್ ಸಂಖ್ಯೆ 45. ಎರಡನೇ ಸೆಷನ್ ಮೊದಲ ಚೆಂಡು ರಿವರ್ಸ್ ಶಾಟ್ ಹೊಳತ ದಾಖಲಿಸಲು ಪ್ರಯತ್ನ ಸಲೀಂ ಮಾಡುತ್ತಾ ಇದ್ದಾರೆ. ಆರಂಭಿಕ ಎಸೆತ ಮುಕ್ತವನ್ನು ಕಂಡುಕೊಳ್ತಾ ಇದೆ. ಬೈರೂಪದಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಆರಂಭಿಕ ಚೆಂಡಿನಲ್ಲಿ ಒಂಟಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಶಾಬುದ್ದೀನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಟೈಮರ್ ಆನ್ ಆಗಿದೆ. ಮೊತ್ತ 5 ಎಸೆಗಳು ಬಾಕಿ ಉಳಿತಾ ಇದ್ದಾವೆ. ಮತ್ತೆರಡನೇ ಬಾರಿ ಶಾಬುದ್ದೀನ್ ಸ್ಟ್ರೈಕ್ ಅಲ್ಲಿ ಪಂದ್ಯ ಆರಂಭಿಸಬೇಕು. ಆರಂಭಿಕ ಚೆಂಡಲ್ಲಿ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೆರಡನೇ ಬಾರಿ ಶಾಬುದ್ದೀನ್ಗೆ ಸೇರಿದ ಎರಡನೆಯ ಚೆಂಡು ನಟನರ ಹೊಳತನ ದಾಖಲಿಸಿದ್ರು. ಕ್ಷೇತ್ರ ಎಡವಟ್ಟು ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಒಂದು ಓಟದ ಸೇರ್ಪಡೆ ಶಾಬುದ್ದೀನ್ ಖಾತೆ ಇವಾಗ ಆರಂಭವನ್ನು ಪಡ್ಕೊಳ್ತಾ ಇದೆ. ಮುಕ್ತಾಯ ಕಂಡು 2 ಎಸೆಗಳಲ್ಲಿ ಒಂಟಿ ಓಟಗಳಿಗೆ ಅವಕಾಶ ಅಪೇಕ್ಷೆ ಮಾಡಿಕೊಡ್ತಾ ಇದ್ದಾರೆ. ತಡ ಮತ್ತು 2 ಓಟವನ್ನು ತಲುಪ್ತಾ ಇದೆ. 43 ಓಟುಗಳು ಬರಬೇಕಾಗಿದೆ ಇನ್ನಿರ್ತಕ್ಕಂಥ 34 ಎಸೆಗಳಲ್ಲಿ. ಮೂರನೆಯ ಚೆಂಡು ತೀರಾ ಕೆಳಂಚನ ಅದು ಹೋಗ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಕಂಡುಕೊಳ್ತಾ ಇದ್ದಾವೆ. ಸೀಸನ್ 1ರ KVR ಕಪ್ ಪಂದ್ಯ ಕೂಟದ ಚಾಂಪಿಯನ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ತಂಡ ಮೈಟಿ ಬೆಂಗಳೂರು ಎರಡನೇ ಸೆಮಿಫೈನಲ್ ಪಂದ್ಯ ಆಟವನ್ನು ಆಡುತ್ತಾ ಇದ್ದಾರೆ. ಹಾಗೆ ಚಿತ್ರದುರ್ಗ ಮುಕ್ತವನ್ನು ಕಂಡಿರ್ತಕ್ಕಂಥ ಮದಕರಿ ಕಪ್ನ ವಿನ್ನರ್ಸ್ ಆಫ್ ಟ್ರೋಫಿಯನ್ನು ಪಡ್ಕೊಂಡಿರ್ತಕ್ಕಂಥ ನ್ಯಾಶ್ ಬೆಂಗಳೂರಿನ ತಂಡ ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. ಮೂರು ಎಸೆಗಳು ಬಾಕಿ ಉಳಿತಾ ಇದ್ದಾವೆ. ತಡ ಮೊತ್ತ 2, 43 ಓಟಗಳು 33 ಎಸೆಗಳಲ್ಲಿ ಬರಬೇಕಾಗಿದೆ. ಸಲೀಂ ಸ್ಟ್ರೈಕ್ ಅಲ್ಲಿ ಮೂರನೆಯ ಚೆಂಡು ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. 4ನೇ ಎಸೆ ಮುಕ್ತವನ್ನು ಕಂಡುಕೊಳ್ತಾ ಇದೆ. ಆರಂಭಿಕ 2 ಎಸೆಗಳಲ್ಲಿ ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಬೌಲರ್ ಆ ಬಳಿಕದ 3 ಮತ್ತು 4ನೇ ಚೆಂಡಿನಲ್ಲಿ ಇವಾಗ ಡಾಟ್ ಬಾಲ್ ಅನ್ನು ತೋರ್ಪಡಿಸ್ತಾ ಇದ್ದಾರೆ. 2 ಸಹ ಮೊದಲ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದ್ದಾವೆ. ಮೊದಲ 5ನೇ ಚೆಂಡು ಲೆಗ್ ಲಾನ್ಸ್ ಮಾಡುವಂತ ಪ್ರಯತ್ನ ಸಲೀಂ ಮಾಡ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆ ಶಾಬು ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಳ ಮೊತ್ತ 3 ಓಟವನ್ನು ತಲುಪ್ತಾ ಇದೆ. 42 ಓಟಗಳು ಬರಬೇಕಾಗಿದೆ. ಕೊನೆಯ ಒಂದು ಎಸ ಮೊದಲನೆಯ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಶುಕ್ರವಾರದ ಶುಭ ಮುಂಜಾನೆ ಬಹಳ ವ್ಯವಸ್ಥಿತವಾಗಿ ಶುಭಾರಂಭವನ್ನು ಕಂಡಿರ್ತಕ್ಕಂಥ ಸೀಸನ್ 2ರ KVR ಕಪ್ ಪಂದ್ಯಾಕೂಟ ಅಂತಿಮ ಹಂತದ ಪಂದ್ಯಾಟಗಳು ಸಾಗ್ತಾ ಇದ್ದಾವೆ. ಬೀಸುವಂತ ಪ್ರಯತ್ನ ದಾಡು ಚೆಂಡಿನ ಸಂಪರ್ಕ ಪಡ್ಕೊಳ್ತಾ ನಡುವೆ ಡಾಟ್ ಬಾಲ್ ಸೇರ್ಪಡೆ ಮೊದಲ ಓವರ್ ಅಪೇಕ್ಷೆ ಮುಕ್ತಾಯಗೊಳಿಸಿ ಕೊಡ್ತಾ ಇದ್ದಾರೆ. 3 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅಲ್ಲಿ ನಾನ್ ಸ್ಟೇಟ್ ಬಣದ ಎರಡನೆಯ ಸೆಮಿಫೈನಲ್ ಪಂದ್ಯಾಟಕ್ಕಾಗಿ ನಾವು ಕರೆಯನ್ನು ರವಾನಿಸ್ತಾ ಇದ್ದೇವೆ. ಸ್ಟಾರ್ 11 ಮತ್ತು ಕ್ಲಾಸಿಕ್ ತಿಪಟೂರು ಕ್ಯಾಪ್ಟನ್ಗಳು ಟಾಸ್ಗೆ ನಮ್ಮ
ಪ್ರಮುಖ ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಇದಾದ ಬಳಿಕ ತಮ್ಮ ಪಂದ್ಯ ಸಾಗಲಿಕ್ಕಿದ್ದಾವೆ. ಮುಕ್ತಾಯ ಕಂಡ ಮೊದಲ ಬಳಿಕ 3 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 30 ಸೆತ 42 ಓಟಗಳ ಅವಶ್ಯಕತೆ. ಪ್ರಕೃತಿ ನಾಶ್ ಬೆಂಗಳೂರಿನ ತಂಡದ ಯಾವ ಬೌಲರ್ ಇವಾಗ 2ನೇ ಓವರ್ಗಾಗಿ ಕಣಕ್ಕಿಳಿಸ್ತಾರೆ ಅಂತ ನೋಡಬೇಕಾಗಿದೆ. 2ನೇ ಓವರ್ಗಾಗಿ ಅನುಭವಿ ಬೌಲರ್ ಮಹೇಶ್ ಅವರನ್ನು ಬಳಸಲು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. 4 ನಿಮಿಷಗಳು ಮುಕ್ತಾಯವನ್ನು ಕಂಡಿದ್ದಾವೆ. ಎರಡನೇ ಓವರ್ ಆರಂಭವನ್ನು ಕಾಣಲಿಕ್ಕಿದೆ. ಮೊದಲ ಸರದಿ ಆರಂಭಿಕ ಆಟಗಾರರನ್ನು ಕೂಡ ಅಂಕಣ ಒಳಭಾಗದಲ್ಲಿ ಉಪಸ್ಥಿತಿಯನ್ನು ಕಂಡುಕೊಳ್ಳುತ್ತಾ ಇದ್ದಾರೆ. ಒಂದೆಡೆ ಸಲೀಂ ಮತ್ತು ಶಾಬುದ್ದೀನ್ ಜೊತೆ ಆಟ ಮುಂದುವರಿಕೆ ಆದಿಯನ್ನು ಪಡ್ಕೊಳ್ತಾ ಇದೆ. 42 ಓಟಗಳು ಬರಬೇಕಾಗಿದೆ 30 ಎಸ್ಗಳಲ್ಲಿ. ಎರಡನೇ ಓವರ್ ಮಹೇಶ್ ಎಂಡನ್ನು ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕ್ಲಾಸಿಕ್ ತಿಪಟೂರು ಮತ್ತು ಸ್ಟಾರ್ 11 ಕ್ಯಾಪ್ಟನ್ ಟಾಸ್ಗೆ ಬರಬೇಕು ಇಮಿಡಿಯೇಟ್ಲಿ. 2 ತಂಡ ಕ್ಯಾಪ್ಟನ್ ಟಾಸ್ಗೆ ಬನ್ನಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದಾವೆ. ಮಹೇಶ್ ಎಸ್ಗಾರ್ಗೆ ಬಾದಲಿ ಸಲೀಂ ಸ್ಟ್ರೈಕ್ ಅಲ್ಲಿ 2ನೇ ಓವರ್ ಆರಂಭ ಪಡ್ಕೊಳ್ತಾ ಇದೆ. 2ನೇ ಓವರ್ ಮೊದಲ ಚೆಂಡು ಇವಾಗ ವೈಡ್ ಬಾಲ್ ಸೂಚನಾ ತೀರ್ಪುಗಾರ ರವಾನಿಸ್ತಾ ಇದ್ದಾರೆ. ಅತಿಕ್ರಮ ಓಟಗಳಿಗೆ ಅವಕಾಶ ಇವಾಗ ಮಹೇಶ್ ಮಾಡಿಕೊಟ್ಟಿದ್ದಾರೆ. ಇದರ ಲಾಭವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಮೈಟಿ ಬೆಂಗಳೂರು 4 ಓಟಗಳ ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ. 41 ಓಟಗಳು 30 ಎಸ್ಗಳಲ್ಲಿ ಬರಬೇಕಾಗಿದೆ. ಎರಡನೇ ಓವರ್ ಮೊದಲ ಚೆಂಡು ತನ್ಮೂಲಕ ಬಿರುಸಿನ ಹೊಡೆತವನ್ನು ಇವಾಗ ಸಲೀಂ ದಾಖಲಿಸಿದ ಮಿಡಾನ್ ಸೀಮಾನಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 6 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಬಿರುಸಿನ ಸಿಕ್ಸರ್ ಸಲೀಂ ದಾಣ ಮುಖಾಂತರ ದಾಖಲಾತಿಯನ್ನು ಕಾಣ್ತಾ ಇದೆ. 45ರ ಟಾರ್ಗೆಟ್ ಸಂಖ್ಯೆ ಚೇಸ್ ಕಾಣ್ತಾ ಇರ್ತಕ್ಕಂಥ ಮೈಟಿ ಬೆಂಗಳೂರು ಇವಾಗ 2ನೇ ಓವರ್ ಮೊದಲ ಚೆಂಡಿನಲ್ಲಿ ಬಹಳ ಶುದ್ಧವನದ ಸಿಕ್ಸರ್ ಇವಾಗ ಸಲೀಂ ದಾಖಲಿಸಿದ್ದಾರೆ. ತಳ ಮೊತ್ತ 10 ಓಟವನ್ನು ತಲುಪ್ತಾ ಇದೆ. 35 ಓಟಗಳು 29 ಎಸ್ಗಳಲ್ಲಿ ಬರಬೇಕಾಗಿದೆ. ಈಗಾಗಲೇ ಲಾಂಗ್ ಸ್ಟ್ರೈಟ್ ಬಣದ 2ನೇ ಸೆಮಿಫೈನಲ್ ಪಂದ್ಯ ಟಾಸ್ ಮುಕ್ತಾಯವನ್ನು ಕಂಡಿದ್ದು ಕ್ಲಾಸಿಕ್ ತಿಪಟೂರು ವಿರುದ್ಧವಾಗಿ ಸ್ಟಾರ್ 11 ಟಾಸ್ ಅನ್ನು ಜಯಿಸ್ತಾ ಇದ್ದಾರೆ. ಅದೇ ರೀತಿ ನಿರ್ಣಯವನ್ನು ಪಡ್ಕೊಳ್ತಾ ನೋಡಬೇಕಾಗಿದೆ. ಸಿಕ್ಸರ್ಗೆ ಅವಕಾಶ ಮಹೇಶ್ ಮಾಡಿಕೊಟ್ರು. ತಳ ಮೊತ್ತ 10 ಓಟವನ್ನು ತಲುಪ್ತಾ ಇದೆ. ಮತ್ತೆರಡನೇ ಬಾರಿ ಮತ್ತೆ ಬೀಸುವಂತಹ ಪ್ರಯತ್ನ ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ವೈಡ್ ಬಾಲ್ ಸೂಚನಾ ತೀರ್ಪುಗಾರ ಮತ್ತೆ ರವಾನಿಸ್ತಾ ಇದ್ದಾರೆ. ಹೆಚ್ಚುವರಿ ಓಟಗಳಿಗೆ ಅವಕಾಶ ಪ್ರಕೃತಿ ನ್ಯಾಶ್ ಬೆಂಗಳೂರಿನ ಬೌಲರ್ ಮಹೇಶ್ ಮಾಡಿಕೊಡ್ತಾ ಇದ್ದಾರೆ. 11 ಓಟವನ್ನು ತಲುಪ್ತಾ ಇದೆ. ಸಲೀಂ ಸ್ಟ್ರೈಕ್ ಅಲ್ಲಿ ಮಹೇಶ್ 2ನೇ ಬಾರಿ ಮೆರೋಸೆನ ಹೊರತ ದಾಖಲಿಸಲ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಲಾಂಗ್ ಆಫ್ ಮತ್ತು ಲಾಂಗ್ ನಡುವೆ ಸಲೀಂ ದಾಣ ಮುಖಾಂತರ 2ನೇ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಬಿರುಸಿನ ಆಟಗಾರ ಇವಾಗ ಮತ್ತೆ ಸಿಕ್ಸರ್ ಅನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪ್ರಸ್ತುತ ಹಂತದಲ್ಲಿ ಇವಾಗ ಯಶಸ್ಸನ್ನು ಪಡ್ಕೊಂಡ್ರು. 6 ಓಟಗಳ ಸೇರ್ಪಡೆ ಮತ್ತೆ ಕಂಡುಕೊಳ್ತಾ ಇದ್ದೇವೆ. ತಳ ಮೊತ್ತ 17 ಓಟವನ್ನು ತಲುಪ್ತಾ ಇದೆ. 28 ಓಟಗಳು ಬರಬೇಕಾಗಿದೆ. ಡಾಟ್ ಬಾಲ್ ಅನ್ನು ತೋರ್ಪಡಿಸಬೇಕಾಗಿರ್ತಕ್ಕಂಥ ಒತ್ತಡದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಪ್ರಕೃತಿ ನ್ಯಾಶ್ ಬೆಂಗಳೂರಿನ ಬೌಲರ್ ಮಹೇಶ 2 ಸಿಕ್ಸರ್ಗೆ ಈಗಾಗಲೇ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಆ 2 ಸಿಕ್ಸರ್ ಅನ್ನು ಮೈಟಿ ಬೆಂಗಳೂರಿನ ಆಟಗಾರ ಸಲೀಂ ದಾಖಲಿಸಿದ್ದಾರೆ. ತಳ ಮೊತ್ತ 17 ಓಟವನ್ನು ಅಂಕಿಅಂಶಗಳಲ್ಲಿ ಕಂಡುಕೊಳ್ತಾ ಇದ್ದೇವೆ. 28ಕ್ಕೆ 28 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಮತ್ತೆ 3ನೇ ಬಾರಿ ಸಲೀಂ ಸ್ಟ್ರೈಕ್ ಅಲ್ಲಿದ್ದಾರೆ. ಮಹೇಶ್ 3ನೇ ಚೆಂಡು ಮತ್ತೆ ಬಿರುಸಿನ ಹೊಡೆತಗಳಿಗೆ ಸಲೀಂ ಕೈ ಹಾಕ್ತಾ ಇದ್ದಾರೆ. ಮತ್ತೆ ಯಶಸ್ಸನ್ನು ಪಡ್ಕೊಂಡ್ರೆ ಇವಾಗ 1 ಬೌನ್ಸ್ ಬೌಂಡ್ರಿ ಸೂಚನೆ ತೀರ್ಪುಗಾರ ರವಾನಿಸ್ತಾ ಇದ್ದಾರೆ. 4 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಳ ಮತ್ತು 21 ಓಟವನ್ನು ತಲುಪ್ತಾ ಇದೆ. ಮಹೇಶ್ ದಾಖಲಿಸಿರ್ತಕ್ಕಂಥ 3 ಚೆಂಡುಗಳಲ್ಲಿ 18 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 24 ಓಟಗಳು 27 ಚೆಂಡುಗಳಲ್ಲಿ ಬರಬೇಕಾಗಿದೆ.
ಅದ್ಯಾವ ಒಂದು ತಂಡ ಎರಡನೆಯ ತಂಡವಾಗಿ ಫೈನಲ್ ಎಂಟ್ರಿನ ಪಡ್ಕೊಳ್ತಾನೆ ನೋಡಬೇಕಾಗಿದೆ. ಸ್ಟೇಟ್ ಬಣ್ಣದಲ್ಲಿ ಮೊದಲ ತಂಡವಾಗಿ ಇಜಾನ್ ಸ್ಪೋರ್ಟ್ಸ್ ಉಡುಪಿ ಫೈನಲ್ ಎಂಟ್ರಿನ ಪಡ್ಕೊಂಡಿದ್ದಾರೆ. 3 ಸೆವಲು ಮುಕ್ತಾಯವನ್ನು ಕಂಡಿದೆ. ಮತ್ತೆ 4ನೆಯ ಬಾರಿ ಸಲೀಂ ಸ್ಟ್ರೈಕ್ ಅಲ್ಲಿ 18ರ ಅಜಯ್ ಆಟವನ್ನು ಪ್ರಸ್ತುತ ಸೆಮಿಫೈನಲ್ ಪಂದ್ಯಾಟದಲ್ಲಿ ಮುಂದುವರಿಸ್ತಾ ಇದ್ದಾರೆ. 4ನೆಯ ಚೆಂಡು ಅತಿಕ್ರಮ ಓಟಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಮತ್ತೆ ಹೆಚ್ಚುವರಿ ಓಟಳ ಸೇರ್ಪಡೆ 22 ಓಟುಗಳ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ ಸಿಗ್ತಾ ಇದ್ದಾವೆ. 23 ಓಟುಗಳು ಬರಬೇಕಾಗಿದೆ. 45ರ ಟಾರ್ಗೆಟ್ ಸಂಖ್ಯೆನ ಚೇಸ್ ಕಾಣ್ತಾ ಇರ್ತಕ್ಕಂಥ ತಂಡ ಮೈಟಿ ಬೆಂಗಳೂರಿನ ಮೊದಲ ಸರದಿ ಆಟಗಾರರು ಬಹಳಷ್ಟು ಉತ್ತಮ ಒಂದು ಜೊತೆ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. 4ನೇ ಚೆಂಡು ಮಾತ್ರ ಕ್ಷಣಕಾಲ ಗಾಲಿಯಲ್ಲಿ ತೇಲ್ತಾ ಸುಂದರತೆಯ ಬಿರುಸಿನ ಸಿಕ್ಸರ್ ಇವಾಗ ಮತ್ತೆ ಸಲೀಂ ದಾಖಲಿಸ್ತಾ ಇದ್ದಾರೆ. 6 ಓಟಗಳಿಗೆ ಮತ್ತೆ ಅವಕಾಶ ಮಾಡಿಕೊಟ್ರು. 28 ಓಟವನ್ನು ತಲುಪ್ತಾ ಇದೆ. ಈಗಾಗಲೇ 4 ಚೆಂಡುಗಳಲ್ಲಿ 25 ಓಟವನ್ನು ಬಿಟ್ಕೊಳ್ತಾ ಇದ್ದಾರೆ. 3 ಸಿಕ್ಸರ್ ಮತ್ತು 1 ಬೌಂಡ್ರಿ ಓವರ್ ನಲ್ಲಿ ಇವಾಗ ಸಲೀಂ ದಾಖಲಿಸಿದ್ದಾರೆ. 17 ಓಟಗಳು ಬರಬೇಕಾಗಿದೆ 26 ಎಸೆಗಳಲ್ಲಿ. ಪ್ರಸ್ತುತ ಪಂದ್ಯವನ್ನು ಜಯಿಸುವ ಲೆಕ್ಕಾಚಾರವನ್ನು ಮೈಟಿ ಬೆಂಗಳೂರಿನ ತಂಡ ಮಾಡ್ತಾ ಇದೆ. ಕ್ಷಣಕಾಲ ಗಾಲಿಯಲ್ಲಿ ಮತ್ತೆ ತೇಳ್ತಾ ಇತ್ತು. ಕ್ಷೇತ್ರ ರಕ್ಷಣೆ ಮಾಡುವಂತ ಪ್ರಯತ್ನವನ್ನು ಕಂಡುಕೊಂಡು 1 ಓಟಗಳ ಸೇರ್ಪಡೆ. 2ನೆಯ ಓಟವನ್ನು ದಾಖಲಿಸಿದ ಲೆಕ್ಕಾಚಾರ ಸಲೀಂ ಮತ್ತು ಶಾಬುದ್ದೀನ್ ಮಾಡಿದ್ರು. 2 ಓಟಗಳಿಗೆ ಇವಾಗ ಪ್ರಕೃತಿ ನ್ಯಾಕ್ಷಣ ಕ್ಷೇತ್ರ ರಕ್ಷಣೆ ಮಾಡಿಕೊಡ್ತಾ ಇದ್ದಾರೆ. 2 ಓಟಗಳ ಪೂರೈಕೆಯೂ ಕೂಡ ತಡ ಮತ್ತು 30 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದ್ದಾವೆ. 15 ಓಟಗಳು ಬರಬೇಕಾಗಿದೆ. ಸಲೀಂ ಮತ್ತೆ ಸ್ಟ್ರೈಕ್ ಅಲ್ಲಿ ನೆಟ್ಟನೇರ ಹೊರದೊಳಗೆ ಅವಕಾಶ ಮಹೇಶ್ ಮಾಡಿಕೊಡ್ತಾರೆ. 1 ಓಟಗಳ ಸೇರ್ಪಡೆ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. 1 ಓಟಗಳ ಪೂರೈಕೆಗೆ ಮುಕ್ತಾಯವನ್ನ ಕಾಣ್ತಾ ಇರ್ತಕ್ಕಂಥ 2 ಓವರ್ಗಳಲ್ಲಿ 31 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ 24 ಎಸೆತ 14 ಓಟಗಳ ಅವಶ್ಯಕತೆ. ಪ್ರಕೃತಿ ನ್ಯಾಶ್ ಬೆಂಗಳೂರು ಅದ್ಯಾವ ಎಸೆತಗಾರನ ಇವಾಗ ಬಳಸ್ತಾರೆ ನೋಡಬೇಕಾಗಿದೆ. ಡಾಟ್ ಬಾಲ್ಗಳು ಪ್ರಕೃತಿ ನ್ಯಾಶ್ ಇಲ್ಲಿ ಮೈಟಿ ವಿರುದ್ಧವಾಗಿ ಜಯಿಸಬೇಕಾದ್ರೆ ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಬೌಲರ್ಸ್ಗಳು ಪಡ್ಕೊಳ್ತಾ ಇದ್ದಾರೆ. ಮಹೇಶ್ 2ನೆಯ ಓವರ್ನಲ್ಲಿ ಬಹಳಷ್ಟು ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಒಂದು ಅಂಶವೇ ಆ ತಂಡಕ್ಕೆ ಬಹಳಷ್ಟು ಒತ್ತಡವನ್ನು ಕೊಡ್ತಾ ಇದೆ. ಮೊರನವ್ರಿಗಾಗಿ ಧನುಷ್ ಪಡುಬುದ್ರೆ ಇವರನ್ನ ಬಳಸೋ ಲೆಕ್ಕಾಚಾರವನ್ನು ಮಾಡ್ತಾ ಇದೆ. 24ಗೆ 14 ಓಟಗಳು ಬರಬೇಕಾಗಿದೆ. ಬಿರುಸಿನ ಆರಂಭಿಕ ಸರದಿ ಆಟಗಾರ ಇನ್ನೂ ಕೂಡ ಅಂಕಣದ ಬಾದಲು ಉಪಸ್ಥಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮೊರನವರ ಆರಂಭ ಪಡ್ಕೊಳ್ತಾ ಇದೆ. ಇದಾದ ಬಳಿಕ ನಾನ್ ಸ್ಟೇಟ್ ನ 2ನೆಯ ಸೆಮಿಫೈನಲ್ ಪಂದ್ಯ ಆರಂಭವನ್ನು ಕಾಣಲಿಕ್ಕಿದೆ. ರಿವರ್ಸ್ ಶಾಟ್ ದಾಖಲಿಸಲ ಪ್ರಯತ್ನ ಮೊದಲ ಚೆಂಡಿಗೆ ಮಾಡಿದ್ರು. 1 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 1 ಓಟಗಳ ಸೇರ್ಪಡೆಯೂ ಕೂಡ ತಡ ಮತ್ತು 32 ಓಟವನ್ನು ತಲುಪ್ತಾ ಇದೆ. 13 ಓಟಗಳು ಬರಬೇಕಾಗಿದೆ. ಶಾಬು ಸ್ಟ್ರೈಕ್ ಅಲ್ಲಿ ಧನು 2ನೆಯ ಬಾರಿ ತಡ ಮತ್ತು 32. 2ನೇ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಲೇಟ್ ಕಷ್ಟ ದಾಖಲಿಸುವಂತ ಪ್ರಯತ್ನವನ್ನು ಕಂಡುಕೊಳ್ತಾರೆ. 1 ಓಟಗಳ ಸೇರ್ಪಡೆ ಶಾಬು ಮಾಡ್ತಾ ಇದ್ದಾರೆ. ಸಲೀಂ ಸ್ಟ್ರೈಕ್ ನೀಡುವಂತ ಲೆಕ್ಕಾಚಾರವನ್ನು ಕಾಣ್ತಾ ಇದ್ದಾರೆ. 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಡ ಮತ್ತು 33 ಓಟವನ್ನು ತಲುಪ್ತಾ ಇದೆ. ಪ್ರಸ್ತುತ ಪಂದ್ಯವನ್ನು ಜಯಿಸುವ ಲೆಕ್ಕಾಚಾರವನ್ನು ಕಾಣ್ತಾ ಇರ್ತಕ್ಕಂಥ ಮೈಟಿ ಬೆಂಗಳೂರು ಆರಂಭಿಕ ಸರದಿ 2 ಮಂದಿ ಆಟಗಾರರು ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ನಡುವೈತ ಡಾಟ್ ಬಾಲ್ ನ ಸೇರ್ಪಡೆ ಕಂಡುಕೊಳ್ತಾ ಇದ್ದೇವೆ. 12 ಓಟಗಳು ಬರಬೇಕಾಗಿದೆ 21 ಎಸೆತಗಳಲ್ಲಿ. ಧನು 4ನೆಯ ಬಾರಿ ಸಲೀಂ ಸ್ಟ್ರೈಕ್ ಅಲ್ಲಿ ತಟ್ಟಿಮುಟ್ಟಿ ಓಟವನ್ನು ದಾಖಲಿಸಲ ಪ್ರಯತ್ನ. 1 ಓಟಗಳಿಗೆ ಅವಕಾಶ ಮಾಡಿಕೊಟ್ಟರು. 20 ಓಟವನ್ನು ಇವಾಗ ದಾಖಲಿಸ್ತಾ ಇದ್ದಾರೆ. 2ನೆಯ ಓವರ್ನಲ್ಲಿ ಬಹಳಷ್ಟು ಉತ್ತಮ ರೀತಿ 3 ಸಿಕ್ಸರ್ ಮತ್ತು 1 ಬೌಂಡ್ರಿಯನ್ನು ಸಲೀಂ ದಾಖಲಿಸಿದ್ರು.
ಇವಾಗ ಮೂರನೇ ಓವರ್ 4 ಎಸೆತ ಧನುಷ್ ಮುಕ್ತಾಯಗೊಳಿಸುತ್ತಾ ಇದ್ದಾರೆ. 3 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 2 ಎಸೆಗಳು ಇಲ್ಲಿ ಬಾಕಿ ಉಳಿತಾ ಇದ್ದಾವೆ ಈ ಓವರ್ ಮುಕ್ತಾಯಕ್ಕಾಗಿ. ಐದನೆಯ ಚೆಂಡು ಮತ್ತೆ ಒಂದು ಓಟವನ್ನು ಶಾಬು ದಾಖಲಿಸ್ತಾ ಇದ್ದಾರೆ. ಒಂದು ಓಟಗಳ ಪೂರೈಕೆಯೂ ಕೂಡ 10 ಓಟಗಳು ಬರಬೇಕಾಗಿದೆ. ತಂಡ ಮತ್ತು 35 ಓಟಗಳು ಒಂದೇ ಬಾಕಿ ಉಳಿತಾ ಇದೆ. ಕ್ಲಾಸಿಕ್ ತಿಪ್ಪಟೂರು ವಿರುದ್ಧವಾಗಿ ಸ್ಟಾರ್ 11 ಟಾಸ್ ಅನ್ನು ಜಯಿಸ್ತಾ ಇದ್ದಾರೆ. ತಮ್ಮ ನಿರ್ಣಯವನ್ನು ತೋರ್ಪಡಿಸಬೇಕು. ಬಹಳಷ್ಟು ತಮ್ಮ ರೀತಿಯ ಹೊರತೆ ಮತ್ತೆ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಒಂದು ಓಟಗಳ ಪೂರೈಕೆ ಕೂಡ 9 ಓಟಗಳು ಬರಬೇಕಾಗಿದೆ. ಮುಕ್ತಾಯ ಕಂಡ 3 ಓವರ್ಗಳಲ್ಲಿ ಮೈಟಿ ಬೆಂಗಳೂರು ಇವಾಗ 36 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ 18 ಎಸೆತಕ್ಕೆ 9 ಓಟಗಳು ಬರಬೇಕಾಗಿದೆ. ಹದಿನೆಂಟು ಎಸ ಬಾಕಿ ಉಳಿತಾ ಇದೆ. 9 ಓಟಗಳು ಬರಬೇಕಾಗಿದೆ. ಪ್ರಕೃತಿ ನ್ಯಾಶ್ ಬೆಂಗಳೂರು 4ನೇ ಓವರ್ಗಾಗಿ ಇವಾಗ ಸುರೇಶ್ ಬೊಮ್ಮಾಲಿಯನ್ನು ಬಳಸಲು ಲೆಕ್ಕಾಚಾರ ಮಾಡುತ್ತಾ ಇದ್ದಾರೆ. ಸಲೀಂ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 14 ಎಸೆಗಳಲ್ಲಿ 31 ಅಜಯದ ಆಟವನ್ನು ಪ್ರಸ್ತುತ 2ನೆಯ ಸೆಮಿಫೈನಲ್ ಪಂದ್ಯ ಆಟದಲ್ಲಿ ಮುಂದುವರಿಸ್ತಾ ಇದ್ದಾರೆ. ಈತ 4ನೇ ಓವರ್ ಆರಂಭವನ್ನು ಪಡ್ಕೊಳ್ತಾ ಇದೆ. ಬೊಮ್ಮಾಲಿ ಎಸೆಗಾರಿಕೆ ಬಾದಲ್ಲಿ ಸಲೀಂ ಸ್ಟ್ರೈಕ್ ಅಲ್ಲಿ ಬೊಮ್ಮಾಲಿ ಎಸೆರ್ತಕ್ಕಂಥ 4ನೇ ಓವರ್ ಮೊದಲ ಚೆಂಡು ಬಹಳಷ್ಟು ತಮರತೆಯಾಗಿ ಮುಕ್ತಾಯಗೊಳಿಸ್ತಾ ಇದ್ದಾರೆ. ತೀರಾ ಕೆಳಂಚನ ಅದು ಹೋಗ್ತಾ ಇದೆ ಚೆಂಡು. ಡಾಟ್ ಬಾಲ್ ಸೇರ್ಪಡೆ ಇವಾಗ 4ನೇ ಓವರ್ ಮೊದಲ ಚೆಂಡಿನಲ್ಲಿ ಕಂಡುಕೊಳ್ತಾ ಇದ್ದೇವೆ. 9 ಓಟಗಳು ಬರಬೇಕಾಗಿದೆ 17 ಎಸೆತಗಳಲ್ಲಿ. ಮತ್ತೆ ಬೊಮ್ಮಾಲಿ 2ನೆಯ ಬಾರಿ ಬೀಸುವಂತ ಪ್ರಯತ್ನ ಸಲೀಂ ಮಾಡ್ತಾ ಇದ್ದಾರೆ. ದಾಂಡು ಚೆಂಡಿನ ಸಂಪರ್ಕನ ಪಡ್ಕೊಳ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ. ಪ್ರಕೃತಿ ನ್ಯಾಶ್ ಬೆಂಗಳೂರಿನ ತಂಡ ಮೈಟಿ ಬೆಂಗಳೂರು ವಿರುದ್ಧವಾಗಿ ಜಯಿಸಬೇಕಾದ್ರೆ ಪ್ರಕೃತಿ ನ್ಯಾಶ್ ಬೆಂಗಳೂರಿನ ಬೌಲರ್ಸ್ಗಳು ಈ ರೀತಿಯ ಡಾಟ್ ಬಾಲ್ ಅನ್ನು ತೋರ್ಪಡಿಸಲೇಬೇಕಾಗಿದೆ. ಆ ನಿಟ್ಟಿನ ಬೊಮ್ಮಾಲಿ 4 ರನ್ ಮೊದಲ 2 ಎಸೆತಗಳನ್ನು ಡಾಟ್ ಬಾಲ್ ರೂಪದಲ್ಲಿ ಮುಕ್ತಾಯಗೊಳಿಸಿದ್ದಾರೆ. ಸಲೀಂ ಸ್ಟ್ರೈಕ್ ಅಲ್ಲಿ ಬೀಸುವಂತಹ ಪ್ರಯತ್ನ ಕ್ಷೇತ್ರ ರಕ್ಷಣೆ ಮಾಡುತ್ತಾ ಇದ್ದಾರೆ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆಯೂ ಕೂಡ 3 ಎಸೆತವನ್ನು ಮುಕ್ತಾಯಗೊಳಿಸ್ತಾ ಇದ್ದಾರೆ. 15ಕ್ಕೆ 9 ಓಟಗಳ ಅವಶ್ಯಕತೆ. ಹದಿನೈದಕ್ಕೆ 9 36ರಲ್ಲಿ ಸ್ಥಗಿತವನ್ನು ಕಾಣುತ್ತಾ ಇದೆ. ಸಪೋರ್ಟ್ ಮಾಡಿಕೊಂಡು ಬೇಸಾದ ಪ್ರಯತ್ನ ಕಂಡುಕೊಂಡ್ರೆ ಇವಾಗ ಬಹಳಷ್ಟು ತಮ್ಮ ರೀತಿಯ ಒಂದು ಯಶಸ್ಸನ್ನು ಗೂಟದ ಹಿಂಭಾಗದಲ್ಲಿ ಕಂಡುಕೊಳ್ತಾ ಇದ್ದಾರೆ. ಆರಂಭಿಕ 10 ಇವಾಗ ಮೈಟಿ ಬೆಂಗಳೂರು ಸಲೀಂ ರೂಪದಲ್ಲಿ ಕಂಡುಕೊಳ್ತಾ ಇದ್ದಾರೆ. ಒಂದೆರಡು ಬಿರುಸಿನ ಹೊಳತನ ಲಾಂಗ್ ಆಫ್ ಮತ್ತು ಲಾಂಗ್ ನಡುವೆ ದಾಖಲಿಸುವಂತ ಲೆಕ್ಕಾಚಾರ ಸಲೀಂ ಮಾಡಿದ್ರು. ದಾಂಡು ಚೆಂಡಿನ ಸಂಪರ್ಕನ ಕಂಡುಕೊಳ್ತಾ ನಡುವೆ ಸ್ಟೆಪ್ ಮುಖಾಂತರವಾಗಿ ಮೊದಲ 10 ಕಂಡುಕೊಳ್ತಾ ಇದ್ದಾರೆ. 14 ಎಸೆತ 9 ಓಟಗಳು ಬರಬೇಕಾಗಿದೆ. ಮತ್ತೊರು ಆಟಗಾರನ ಸೇರ್ಪಡೆ ಸಂದೀಪ್ ಪುಂಜಾಲಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಒಂಬತ್ತು ಓಟಗಳು ಬರಬೇಕಾಗಿದೆ 14 ಎಸೆತಗಳಲ್ಲಿ. ಹುಬ್ಬಳ್ಳಿ ಪರಿಸರ ಮತ್ತೋರ್ವ ಅನುಭವಿ ಆಟಗಾರ ಸಂದೀಪ್ ಪುಂಜಾಲಿ ಇವಾಗ ಅಂಕಣಗಳ ಎಂಟನ್ನು ಕಂಡುಕೊಂಡಿದ್ದಾರೆ. ಅಲ್ಲಿ 2ನೆಯ ಸೆಮಿಫೈನಲ್ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ 2 ತಂಡಗಳು ಸಿದ್ಧತೆಯಲ್ಲಿರಬೇಕು. ಸ್ಟಾರ್ 11 ಮತ್ತು ಕ್ಲಾಸಿಕ್ ತಿಪಟೂರು ನಾನ್ ಸ್ಟೇಟ್ ಬಣ್ಣದ 2ನೆಯ ಸೆಮಿಫೈನಲ್ ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ.
ಸ್ಟಾರ್ 11 ಟಾಸ್ ಅನ್ನು ಜಯಿಸಿಕೊಂಡಿದ್ದಾರೆ. ತಮ್ಮ ನಿರ್ಣಯವನ್ನು ತೋರ್ಪಡಿಸಬೇಕು. ಪುಂಜಾಲಿ ಸ್ಟ್ರೈಕ್ ಅಲ್ಲಿ ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸಲು ಪ್ರಯತ್ನವನ್ನು ಕಂಡುಕೊಂಡು ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆಯೂ ಕೂಡ ಪುಂಜಾಲಿ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ತಳ ಮತ್ತು 37 ಓಟವನ್ನು ತಲುಪ್ತಾ ಇದ್ದಾರೆ. 8 ಓಟಗಳು 13 ಎಸೆತಗಳಲ್ಲಿ ಬರಬೇಕಾಗಿದೆ. ಶಾಬು ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 4 ರನ್ನರ ಪ್ರಗತಿಯಲ್ಲಿ ಅಂತಿಮ ಒಂದು ಎಸೆತವನ್ನು ಬೊಮ್ಮಾಲಿ ದಾಖಲಿಸಬೇಕಾಗಿದೆ ಈ ಓವರ್ ಮುಕ್ತಾಯಕ್ಕಾಗಿ. ಸುರೇಶ್ ಬೊಮ್ಮಾಲಿ ಕೊನೆ ಬಾರಿ. ಶಾಬುದ್ದೀನ್ ಸ್ಟ್ರೈಕ್ ಅಲ್ಲಿ 13ಕ್ಕೆ 8. ನಾಲ್ಕನೆಯವರ ಅಂತಿಮ ಚೆಂಡು ರಿವರ್ಸ್ ಶಾಟ್ ದಾಖಲಿಸಲು ಪ್ರಯತ್ನವನ್ನು ಕಂಡುಕೊಂಡು ವೈಫಲ್ಯತೆಯನ್ನು ಪಡ್ಕೊಳ್ತಾರೆ. ಯಶಸ್ಸನ್ನು ಬೊಮ್ಮಾಲಿ ಪಡ್ಕೊಳ್ತಾ ಇದ್ದಾರೆ. ಹದರಿ ಆಘಾತವನ್ನು ಕಾಣ್ತಾ ಇದೆ. ಮೈಟಿ ತಂಡ ಇವಾಗ 2ನೆಯ ಹದರಿಯನ್ನು ಕಳ್ಕೊಳ್ತಾ ಇದ್ದಾರೆ. ಮುಕ್ತಾಯ ಕಂಡ 4 ಓವರ್ಗಳಲ್ಲಿ 37ಕ್ಕೆ 2 ಹದರಿ ಆಘಾತವನ್ನು ಕಾಣ್ತಾ ಇದೆ. ಆರಂಭಿಕ ವಿಕೆಟ್ಸ್ ಅನ್ನು ಸಲೀಂ ರೂಪದಲ್ಲಿ ಕಳ್ಕೊಂಡಿರ್ತಕ್ಕಂಥ ತಂಡ ಆ ಬಳಿಕ ಇವಾಗ ಶಾಬುದ್ದೀನ್ ರೂಪದಲ್ಲಿ ವಿಕೆಟ್ಸ್ ಅನ್ನು ಕಳ್ಕೊಂಡ್ರು. ಮತ್ತೋರ್ವ ಬಿರುಸಿನ ಆಟಗಾರ ಹೊಸಕೋಟೆ ಪರಿಸರದ ಸ್ಯಾಂಡಿ ಅಂಕಣೋಲ್ ಎಂಟನ್ನು ಕಂಡುಕೊಳ್ತಾ ಇದ್ದಾರೆ. ಅಂತಿಮ 12 ಎಸೆತ 8 ಓಟಗಳು ಜಯಕ್ಕಾಗಿ ಬರಬೇಕಾಗಿದ್ದಾವೆ. ಪ್ರಕೃತಿ ನ್ಯಾಶ್ ಬೆಂಗಳೂರಿನ ತಂಡ ಅದ್ಯಾವ ಎಸ್ಗಾರನ್ನು ಬಳಸಲು ನೋಡಬೇಕಾಗಿದೆ. ಬಹಳಷ್ಟು ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಬೊಮ್ಮಾಲಿ ಬಹಳಷ್ಟು ಉತ್ತಮ ರೀತಿಯ ಓವರ್ಸ್ ಅನ್ನು ಮುಕ್ತಾಯ ಮಾಡಿಕೊಡ್ತಾ ಇದ್ದಾರೆ. 12ಕ್ಕೆ 8 ಸ್ಯಾಂಡಿ ಹೊಸ ಆಟಗಾರನ ಸೇರ್ಪಡೆ. ಈಗಾಗಲೇ 16 ನಿಮಿಷಗಳ ಮುಕ್ತಾಯವನ್ನು ಕಂಡಿದ್ದಾವೆ. 5ನೇ ಓವರ್ ಆರಂಭವನ್ನು ಕಾಣಬೇಕಾಗಿದೆ. ಅಲ್ಲಿ ಸ್ಟಾರ್ 11 ತಮ್ಮ ಡಿಸಿಷನ್ ತಮ್ಮ ನಿರ್ಣಯವನ್ನು ತೋರ್ಪಡಿಸಬೇಕು. ಸ್ಟಾರ್ 11 ಪ್ರಕೃತಿ ನ್ಯಾಶ್ ಬೆಂಗಳೂರು ಇವಾಗ 5ನೇ ಓವರ್ಗಾಗಿ ಯತೀಶ್ ಅಲೆಯೂರು ಇವರನ್ನು ಬಳಸಲು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. 12 ಎಸೆತಗಳಲ್ಲಿ ಮೈಟಿ ಬೆಂಗಳೂರು 8 ಓಟವನ್ನು ದಾಖಲಿಸಬೇಕಾಗಿದೆ. ಐದನೇ ಓವರ್ ಆರಂಭವನ್ನು ಕಾಣಲಿಕ್ಕಿದೆ. ಸಂದೀಪ್ ಪುಂಜಾಲಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 45ರ ಟಾರ್ಗೆಟ್ ಸಂಖ್ಯೆ ಚೇಸ್ ಕಾಣ್ತಾ ಇರ್ತಕ್ಕಂಥ ತಂಡ ಮುಕ್ತಾಯದ 4 ಓವರ್ಗಳಲ್ಲಿ 37 ಓಟವನ್ನು ದಾಖಲಿಸಿದ್ದಾರೆ. ಒಂದೆಡೆ ಮೈಟಿ ಬೆಂಗಳೂರಿಗೆ ಬಿರುಸಿನ ಆರಂಭವನ್ನು ಕೊಟ್ಟಿರ್ತಕ್ಕಂಥ ಸಲೀಂ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡಿದ್ರು. ಆ ಬಳಿಕ 2 ವಿಕೆಟ್ಸ್ಗಳು ಆಘಾತವನ್ನು ಕಂಡಿದ್ದಾವೆ. ಯತೀಶ್ ಅಲೆಯೂರು 5ನೇ ಓವರ್ಗಾಗಿ ಪಂದ್ಯವನ್ನು ಆರಂಭಿಸಿ ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದೇವೆ. 12ಕ್ಕೆ 8 ಓಟಗಳು ಬರಬೇಕಾಗಿದೆ. ಅದ್ಯಾವ ರೀತಿ 2ನೆಯ ಸೆಮಿಫೈನಲ್ ಪಂದ್ಯ ಸಮಾಪ್ತಿಯನ್ನು ಕಾಣುತ್ತಂತೆ ನೋಡಬೇಕಾಗಿದೆ. ಪ್ರತಿಯೊಂದು ಹಂತದಲ್ಲಿ ಕೂಡ ಕ್ಷೇತ್ರ ರಕ್ಷಣೆ ಬದಲಾಯಿಸಿ ಒಂದು ಪ್ರಕ್ರಿಯೆಗಳು ಮುಂದುವರಿಕೆ ಹಾದಿಯನ್ನು ಪಡ್ಕೊಳ್ತಾ ಇದೆ. ಅದ್ಯಾವ ಒಂದು ತಂಡ 2ನೆಯ ತಂಡವಾಗಿ ಫೈನಲ್ ಎಂಟ್ರಿನ ಪಡ್ಕೊಳ್ತಾ ನೋಡಬೇಕಾಗಿದೆ. ಮೈಟಿ ಬೆಂಗಳೂರು ಮತ್ತು ಪ್ರಕೃತಿ ನ್ಯಾಶ್ ಬೆಂಗಳೂರು ಪಂದ್ಯಾಟವನ್ನು 2ನೆಯ ಸೆಮಿಫೈನಲ್ ರೂಪದಲ್ಲಿ ಆಡ್ತಾ ಇದ್ದಾರೆ. 5ನೇ ಓವರ್ ಆರಂಭವನ್ನು ಪಡ್ಕೊಳ್ತಾ ಇದೆ. ಯತಿಎಸ್ ವರ್ಗವಾದಲ್ಲಿ ಪುಂಜಾಲಿ ಸ್ಟ್ರೈಕಲ್ಲಿ ಪಂದ್ಯ ಆರಂಭಿಸಿ ಐದನರ ಮೊದಲ ಚೆಂಡು ಮಿಡಾಫಲ್ ಓಟವನ್ನು ದಾಖಲಿಸಲು ಪ್ರಯತ್ನ ಪುಂಜಾಲಿ ಮಾಡ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆ ಓಟವನ್ನು ದಾಖಲಿಸುವಂತ ಪ್ರಯತ್ನ ಪುಂಜಾಲಿ ಮತ್ತು ಸ್ಯಾಂಡಿ ಮಾಡ್ತಾ ಇದೆ. 2 ಓಟಗಳಿಗೆ ಅವಕಾಶ ಯತಿ ಅಲೆಯೂರು 5ರ ಮೊದಲ ಚೆಂಡಲ್ಲಿ ಮಾಡಿಕೊಟ್ಟಿದ್ದಾರೆ. 2 ಓಟಗಳ ಸೇರ್ಪಡೆ ಮತ್ತು 39 ಓಟಗಳು 6 ಓಟಗಳು 11 ಎಸೆಗಳಲ್ಲಿ ಬರಬೇಕಾಗಿದೆ. ಪ್ರಸ್ತುತ ಪಂದ್ಯವನ್ನು ಜಯಿಸುವ ಲೆಕ್ಕಾಚಾರವನ್ನು ಕಾಣ್ತಾ ಇರ್ತಕ್ಕಂಥ ಮೈಟಿ ಬೆಂಗಳೂರು 6 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಯತಿ ಮೊದಲ ಚೆಂಡಲ್ಲಿ 2 ಓಟವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಡಾಟ್ ಬಾಲ್ಗಳು ಮಾತ್ರ ಪ್ರಕೃತಿ ನ್ಯಾಶ್ಗೆ ಪಂದ್ಯಾಟವನ್ನು ಉಳಿಸಿಕೊಡುತ್ತಾರೆ. ಮತ್ತೆ ಪುಂಜಾಲಿ ಸ್ಟ್ರೈಕ್ ಅಲ್ಲಿ ಯತಿ 2ನೇ ಬಾರಿ
ಎರಡನೆಯ ಚೆಂಡು ಲೆಗ್ ಲಾನ್ಸ್ ಮಾಡುವಂತ ಪ್ರಯತ್ನವನ್ನು ಕಳ್ಕೊಂಡು ಬಹಳ ಶುದ್ಧಮನೆ ಹೊರತ ಒಂದು ಓಟಗಳ ಸೇರ್ಪಡೆ ಮತ್ತೆ ಎರಡನೇ ಓಟವನ್ನು ದಾಖಲಿಸುವ ಲೆಕ್ಕಾಚಾರ ಮಾಡುತ್ತಾ ಇದ್ದಾರೆ. ಎರಡನೆಯ ಓಟವನ್ನು ದಾಖಲಿಸುವ ಲೆಕ್ಕಾಚಾರ ಕಾಣ್ತಾ ಇರ್ತಕ್ಕಂಥ ಮೈಟಿ ಬೆಂಗಳೂರಿನ ತಂಡ ಯಶಸ್ಸನ್ನು ಪಡ್ಕೊಂಡ್ರು. ಈತ 41 ಓಟವನ್ನು ತಲುಪ್ತಾ ಇದ್ದಾರೆ. 4 ಓಟಗಳು 10 ಎಸೆತಗಳಲ್ಲಿ ಬರಬೇಕಾಗಿದೆ. ಪ್ರಸ್ತುತ ಹಗಲು ರಾತ್ರಿಯ ಪಂದ್ಯಾಕೂಟದಲ್ಲಿ ನಿರ್ಣಯ ಪೀಠವನ್ನು ಕೊಂಡುಕೊಡ್ತಕ್ಕಂಥ ತೀರ್ಪುಗಾರರು ಒಂದು ನದಿ ಮತ್ತು ಮದಿ ಅವರ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅವರಿಗೆ ನಮ್ಮ ಟೀಮ್ ಇಂಡಿಯಾ ಸಂಸ್ಥೆಯ ಪರವಾಗಿ ನಾವು ಮೊದಲಾಗಿ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಒಂಟಿ ಓಟವನ್ನು ದಾಖಲಿಸುವಂತಹ ಲೆಕ್ಕಾಚಾರ ನೇರ ಗುರಿ ಸಾಗ್ತಾ ಇಲ್ಲ. ಒಂದು ಓಟಗಳಿಗೆ ಅವಕಾಶನ ಮಾಡಿಕೊಟ್ರು. ಸುಲಭವಾಗಿ ಜಯಿಸುವಂತಹ ಲೆಕ್ಕಾಚಾರವನ್ನು ಕಂಡುಕೊಳ್ತಾ ಇದ್ದಾರೆ. 9ಕ್ಕೆ 3 ಓಟಗಳು ಬರಬೇಕಾಗಿದೆ. ಒಂಬತ್ತಕ್ಕೆ 3 ಎಸೆತ ಎತ್ತಿ ಮುಕ್ತಾಯಗೊಳಿಸಿ ಕೊಡ್ತಾ ಇದ್ದಾರೆ. 5 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಸ್ಯಾಂಡಿ ಸ್ಟ್ರೈಕ್ ಅಲ್ಲಿ ಮೈಟಿ ಬೆಂಗಳೂರಿನ ಮತ್ತೊಬ್ಬ ಬಿರುಸಿನ ಆಟಗಾರ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 4ನೆಯ ಚೆಂಡು ತಟ್ಟಿ ಮುಟ್ಟಿ ಓಟ ದಾಖಲಿಸಲು ಪ್ರಯತ್ನ ವೈಡ್ ಬಾಲ್ ತೀರ್ಪ ರವಾನಿಸ್ತಾ ಇದ್ದಾರೆ. ಅತಿಕ್ರಮ ಓಟಗಳಿಗೆ ಅವಕಾಶ ಇವಾಗ ಯತೀಶ್ ಅಲೆ ಇವರು ಮಾಡಿ ಕೊಡ್ತಾ ಇದ್ದಾರೆ. 43 ಓಟವನ್ನು ತಲುಪ್ತಾ ಇದೆ. ಜಯಕ್ಕಾಗಿ ಕೇವಲ 2 ಓಟಗಳು 9 ಎಸೆತಗಳಲ್ಲಿ ಬರಬೇಕಾಗಿದೆ. 4ನೇ ಬಾರಿ ಸ್ಯಾಂಡಿ ಸ್ಟ್ರೈಕ್ ಅಲ್ಲಿ ನಟನರ ಹೊಡೆತವನ್ನು ದಾಖಲಿಸಲ ಪ್ರಯತ್ನ ಬಿಡಾಫಲಿ ಬಹಳ ಶುದ್ಧಮನತೆ ಹೊಡೆತವನ್ನ ಸ್ಯಾಂಡಿ ದಾಖಲಿಸಿದ್ರೆ ಇವಾಗ ಪ್ರಕೃತಿ ನ್ಯಾಶ್ ಬೆಂಗಳೂರು ವಿರುದ್ಧವಾಗಿ ಮೈಟಿ ಬೆಂಗಳೂರು ಜಯಿಸ್ತಾ ಇದ್ದಾರೆ. 2ನೇ ತಂಡವಾಗಿ ಸ್ಟೇಟ್ ಬಣ್ಣದಲ್ಲಿ ಇವಾಗ ಫೈನಲ್ ಎಂಟ್ರಿಯನ್ನು ಮೈಟಿ ಬೆಂಗಳೂರು ಪಡ್ಕೊಳ್ತಾ ಇದ್ದಾರೆ. ತಂಡಕ್ಕೆ ಅಭಿನಂದನೆಗಳನ್ನು ನಾವು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಒಂದು ವ್ಯವಸ್ಥಿತ ಹಗಲು ರಾತ್ರಿ ಒಂದು ಪಂದ್ಯಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರಕೃತಿ ನ್ಯಾಶ್ ತಂಡಕ್ಕೆ ನಾವು ಟೀಮ್ ಇಂಡಿಯಾ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಾನ್ ಸ್ಟೇಟ್ ಬಣ್ಣದ 2ನೇ ಸೆಮಿಫೈನಲ್ ಪಂದ್ಯಾರವನ್ನು ಕಾಣಲಿಕ್ಕಿದೆ. ಸ್ಟಾರ್ 11 ಮತ್ತು ಕ್ಲಾಸಿಕ್ ತಿಪಟೂರು 2ನೇ ಸೆಮಿಫೈನಲ್ ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. ಟಾಸ್ ಅನ್ನು ಜಯಿಸಿಕೊಂಡಿರ್ತಕ್ಕಂಥ ಸ್ಟಾರ್ 11 ಅದ್ಯಾವ ರೀತಿ ನಿರ್ಣಯ ಪಡ್ಕೊಳ್ತಾ ಅಂಕಣಕ್ಕೆ ಸಾಕ್ತಾರ ನೋಡಬೇಕಾಗಿದೆ.